rising up early in the morning, ಬೆಳಗ್ಗೆ ಏಳುವವರು ಮುಂಜಾನೆ, going late to the bed, ಹಾಸಿಗೆಗೆ ಬಹಳ ಹೊತ್ತು ಮೀರಿ ಹೋಗು ಮಲಗುತ್ತಾರೆ. for what? ಯಾವುದಕ್ಕಾಗಿ? If I don't work, who will work for me? ನಾನು ಕೆಲಸ ಮಾಡದೆ ಹೋದ್ರೆ ಯಾರು ನನಗೋಸ್ಕರ ಕೆಲಸ ಮಾಡ್ತಾರೆ? Who will feed my family? ಯಾರು ನನ್ನ ಕುಟುಂಬಕ್ಕೆ ಒಂದು ಆಹಾರವನ್ನು ಕೊಡ್ತಾರೆ? Who will give my children education? ನನ್ನ ಮಕ್ಕಳಿಗೆ ಯಾರು ವಿದ್ಯಾಭ್ಯಾಸವನ್ನು ಕೊಡ್ತಾರೆ? God says all these things I will give you while you are sleeping. ದೇವರು ಹೇಳ್ತಾ ಇದ್ದಾನೆ, ನೀವು ಮಲಗಿರುವಾಗ ಎಲ್ಲಾ ಕಾರ್ಯಗಳನ್ನ ಸಂಗತಿಗಳನ್ನ ನಾನು ನಿಮಗೆ ಕೊಡ್ತೇನೆ. And we are working hard for which he gives in the sleep. ಆ ನಿದ್ದೆ ಮಾಡುವಾಗ ಕೊಡುವಂತ ಸಂಗತಿಗಳಿಗೆ ನಾವು ಬಹಳ ಕಷ್ಟಪಡ್ತಾ ಇದ್ದೇವೆ. That is world. ಅದು ಲೋಕವಾಗಿದೆ. That is world. ಅದು ಲೋಕವಾಗಿದೆ. Your job, ನಿಮ್ಮ ನೌಕರಿ, your finances, ನಿಮ್ಮ ಒಂದು ಹಣ, your family, ನಿಮ್ಮ ಕುಟುಂಬ, your duties, what we say, ನಾವು ಏನು ಡ್ಯೂಟಿ ಎಂಬುದಾಗಿ ಹೇಳ್ತೇವೆ ಅದನ್ನ, all these things are ಈ ಎಲ್ಲಾ ಒಂದು ಸಂಗತಿಗಳು offers. ಕೊಡಲ್ಪಡುವುದು. If you do what he has said, ಅದನ್ನು ಮಾಡುವುದಕ್ಕಾಗಿ ಏನ್ ಹೇಳಿದ್ದಾನೆ ಅದನ್ನು ನೀವು ಮಾಡುವುದರೆ, these things will come as an offer. ಈ ಒಂದು ಸಂಗತಿಗಳು ನಿಮಗೆ ಕೊಡಲ್ಪಡುವುದು. Even if you say you don't want, he will parcel and send it. ನಾವು ಬೇಡ ಅಂತ ಹೇಳಿದ್ರು ಆತನು ಕೊಟ್ಟು ಕಳಿಸ್ತಾನೆ. If you don't want, I don't want wife, Lord, he will say, take it. ನನಗೆ ಹೆಂಡತಿ ಬೇಡ ಅಂತ ಹೇಳಿದ್ರೆ ದೇವರು ಕೊಡ್ತಾನೆ, ಬೇಡ ಅಂದ್ರೂ ಕೂಡ. Only one okay, not two. ಒಬ್ಬರೇ, ಇಬ್ಬರಲ್ಲ. Hallelujah. Hallelujah. Praise God. Praise the Lord. So job, if you say I don't want job, he say no, you take it. ನೌಕರಿ ನನಗೆ ಬೇಡ ಎಂಬುದಾಗಿ ದೇವರು ಹೇಳಿದ್ರೆ, ಇಲ್ಲ ತಗೋ ಎಂಬುದಾಗಿ ದೇವರು ಹೇಳ್ತಾನೆ. When we are after the kingdom and his righteousness, ಯಾವಾಗ ನಾವು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ಹಿಂದೆ ಇರುತ್ತೇವೆಯೋ, the things of this world will follow you and me. ಈ ಲೋಕದ ಒಂದು ಸಂಗತಿಗಳು ನನ್ನನ್ನ ನಿಮ್ಮನ್ನ ಹಿಂಬಾಲಿಸುತ್ತವೆ. Even if you sleep, he will shake and give you. ನೀವು ನಿದ್ದೆ ಮಾಡ್ತಾ ಇದ್ದರೂ ಕೂಡ ನಿಮ್ಮನ್ನು ಎಬ್ಬಿಸಿ ಆತನು ಕೊಡುತ್ತಾನೆ. Even if you don't open your mouth, he will feed you. ನೀವು ನಿಮ್ಮ ಬಾಯಿ ತೆರೆಯದೇ ಹೋದರೂ ಕೂಡ ಆತನು ನಿಮಗೆ ತುತ್ತನ್ನು ಹಾಕುತ್ತಾನೆ ಬಾಯಲ್ಲಿ. Even if you don't rise also, you will have a feeding inside. ನೀವು ಎದ್ದು ಎಳದೇ ಇದ್ರೂ ಕೂಡ ಅದು ಒಳಗಡೆ ಹೋಗುತ್ತದೆ. ಮೇಲಿಂದ ಬರ್ತದಾ, ಮೇಲಿಂದ ಬರ್ತದೇನೋ ಅಲ್ಲ, ಇದೇ ಪ್ರಶ್ನೆ ಅಲ್ಲ ನಮ್ದು. ಇದೇ ಪ್ರಶ್ನೆ ಅಲ್ರಿ ನಮ್ದು ಯಾವಾಗ. My answer is, ನನ್ನ ಒಂದು ಉತ್ತರ, it has to come from there only. ಅಲ್ಲಿಂದಲೇ ಮೇಲಿನಿಂದಲೇ ಬರಬೇಕು. Hallelujah. Hallelujah. You cannot gain anything from here. ಯಾವುದನ್ನು ಕೂಡ ಇಲ್ಲಿಂದ ಗಳಿಸಲಿಕ್ಕಾಗುವುದಿಲ್ಲ. Everything comes from the Lord. ಎಲ್ಲವೂ ದೇವರಿಂದಲೇ ಬರುವಂತದ್ದಾಗಿದೆ. Everything that is required for life and godliness comes from God. ಒಂದು ದೈವ ಭಕ್ತಿಗಾಗಿ, ಒಂದು ಶರೀರಕ್ಕಾಗಿ ಎಲ್ಲವೂ ದೇವರಿಂದ ಕೊಡಲ್ಪಡುತ್ತದೆ. Let us do his business. ಆತನ ಒಂದು ಬಿಸಿನೆಸ್ ಅನ್ನು ನಾವು ಮಾಡೋಣ. He will do our business. ಆತನು ನಮ್ಮ ಬಿಸಿನೆಸ್ ಅನ್ನು ಅವರು ಮಾಡ್ತಾನೆ. Hallelujah. Before that, I would like to wish you a happy new year. ಅದಕ್ಕಿಂತಲೂ ಮೊದಲು ನಾನು ನಿಮಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುವವನಾಗಿದ್ದೇನೆ. I pray that God will take you to the next levels of your spiritual growth. ಬರುವ ದಿನಗಳಲ್ಲಿ ಆತ್ಮಿಕವಾಗಿ ಉನ್ನತ ಮಟ್ಟದಲ್ಲಿ ನಡೆಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. And also will bless you all that you require. ನಿಮಗೆ ಏನೆಲ್ಲ ಅವಶ್ಯಕತೆ ಇದೆ ಅದೆಲ್ಲ ಅವಶ್ಯಕತೆಗಳನ್ನು ದೇವರು ಒದಗಿಸುವನಾಗಿದ್ದಾನೆ. And today the word which God is going to speak to you, ಮತ್ತು ಇವತ್ತು ಏನು ದೇವರು ತನ್ನ ವಾಕ್ಯದಿಂದ ಮಾತನಾಡಲಿಕ್ಕೆ ಹೋಗ್ತಾ ಇದ್ದಾನೋ, will help you to go through the year. ಇಡೀ ವರ್ಷವನ್ನು ದಾಟಿ ಹೋಗುವಂತ ಒಂದು ಸಹಾಯಕ್ಕೆ ಕಾರಣವಾಗುತ್ತದೆ. Not only for some people it will be lifelong. ಅಷ್ಟೇ ಅಲ್ಲ, ಕೆಲವು ಜನರಿಗೆ ಅದು ಶಾಶ್ವತವಾಗಿ ನಿರಂತರವಾಗಿ ಅದು ನಡೆಸಲಿಕ್ಕೆ ಹೋಗ್ತಾ ಇದೆ. So I want you to remember the word which God is speaking to you today. ಅದಕ್ಕಾಗಿ ಇವತ್ತು ದೇವರು ಏನು ತನ್ನ ವಾಕ್ಯದಿಂದ ನಿಮ್ಮ ಮುಂದೆ ಮಾತನಾಡ್ತಾ ಇದ್ದಾನೋ ಅದು ನೀವು ನೆನಪಲ್ಲಿ ಇಟ್ಟುಕೊಳ್ಳಬೇಕು. You forget my name, you forget my face. ನನ್ನ ಒಂದು ಮುಖ, ನನ್ನ ಹೆಸರನ್ನು ಮರೆತು ಬಿಡಬಹುದು, ಮರೆತು ಬಿಡ್ರಿ. Remember the one who is speaking to you. ಆದರೆ ಯಾರು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೋ ಅವನನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳ್ರಿ. His words are life. ಆತನ ಒಂದು ವಾಕ್ಯಕ್ಕೆ ಜೀವವಿದೆ. His words are bread. ಆತನ ಒಂದು ವಾಕ್ಯವು ನಮಗೆ ರೊಟ್ಟಿಯಾಗಿದೆ. His words are life giving water. ಆತನ ಒಂದು ವಾಕ್ಯವು ಜೀವ ಜಲವಾಗಿದೆ. And let us consume all those things. ಮತ್ತು ಆ ಎಲ್ಲ ಒಂದು ಪದಾರ್ಥಗಳನ್ನು ನಾವು ಸೇವಿಸಿಕೊಳ್ಳೋಣ. When we eat in full, ನಾವು ಪೂರ್ಣವಾಗಿ ಅದನ್ನು ಸೇವಿಸಿದರೆ we will be nourished. ನಾವು ಬೆಳೆಯುತ್ತೇವೆ.
Amen. 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 Praise God. Praise the Lord. Many things that I want to share today. ಇವತ್ತು ಅನೇಕ ಸಂಗತಿಗಳನ್ನು ನಿಮಗೆ ಹಂಚುವುದಕ್ಕಾಗಿ ನನ್ನ ಮನಸ್ಸಿದೆ. Already you all brought that all truths in the worship. ಆ ಆರಾಧನೆಯಲ್ಲಿ ಈಗಾಗಲೇ ಎಲ್ಲ ಸತ್ಯವು ಪ್ರಕಟವಾಗಿದೆ, ಹೇಳಲ್ಪಟ್ಟಿದೆ. And the same things you are going to listen through the word now. ಈಗ ಅದೇ ಒಂದು ಕಾರ್ಯವನ್ನು ದೇವರ ವಾಕ್ಯದಿಂದ ನೀವು ಕೇಳಲಿಕ್ಕೆ ಹೋಗ್ತಾ ಇದ್ದೀರಿ. We will read from the book of Jeremiah. ಯೆರೆಮೀಯ ಪುಸ್ತಕದಿಂದ ಓದಿಕೊಳ್ಳೋಣ. Chapter 18. 18ನೇ ಅಧ್ಯಾಯ verses 1 to 6. 1ರಿಂದ 6ನೇ ವಚನದವರೆಗೆ. ಯೆಹೋವನು ಯೆರೆಮೀಯನಿಗೆ, ನೀನೆದ್ದು ಕುಂಬಾರನ ಮನೆಗೆ ಇಳಿದು ಹೋಗು, ಅಲ್ಲೇ ನನ್ನ ನುಡಿಯನ್ನು ನಿನಗೆ ಕೇಳ ಮಾಡುವೆನು ಎಂಬ ಮಾತನ್ನು ದಯಪಾಲಿಸಿದನು. ಆಗ ನಾನು ಕುಂಬಾರನ ಮನೆಗೆ ಇಳಿದು ಹೋದೆನು. ಇಗೋ, ಅವನು ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸುತ್ತಿದ್ದನು. ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿ ತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಆಗ ಯೆಹೋವನು ನನಗೆ ಈ ಮಾತನ್ನು ಅನುಗ್ರಹಿಸಿದನು. ಯೆಹೋವನು ಹೀಗೆನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದೋ? ಇಸ್ರಾಯೇಲ್ ಮನೆತನದವರೇ, ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿದ್ದೀರಿ. ನಾನು ಒಂದು ವೇಳೆ ಒಂದು ಜನಾಂಗವನ್ನಾಗಲಿ ರಾಜ್ಯವನ್ನಾಗಲಿ ಕಿತ್ತು ಕೆಡವಿ ನಾಶಪಡಿಸಬೇಕೆಂದು ಅಪ್ಪಣೆ ಕೊಟ್ಟಾಗ ನಾನು ದಂಡನೆ ನಿರ್ಣಯಿಸಿದ ಆ ಜನಾಂಗದವರು ತಮ್ಮ ಕೆಟ್ಟತನದಿಂದ ತಿರುಗಿಕೊಂಡರೆ ನಾನು ಮಾಡಬೇಕೆಂದಿದ್ದ ಕೇಡನ್ನು ಮನಮರುಗಿ ಮಾಡದಿರುವೆನು. ನಾನು ಒಂದು ವೇಳೆ ಒಂದು ಜನಾಂಗವನ್ನಾಗಲಿ ರಾಜ್ಯವನ್ನಾಗಲಿ ನೆಟ್ಟು ಕಟ್ಟಬೇಕೆಂದು ಅಪ್ಪಣೆ ಕೊಟ್ಟಾಗ ಅದು ನನ್ನ ಮಾತನ್ನು ಕೇಳದೆ ನನ್ನ ದೃಷ್ಟಿಯಲ್ಲಿ ಕೆಟ್ಟತನವನ್ನು ಮಾಡಿದರೆ ನಾನು ಮನಸ್ಸನ್ನು ಬದಲಾಯಿಸಿಕೊಂಡು ಅದಕ್ಕೆ ಮಾಡಬೇಕೆಂದಿದ್ದ ಮೇಲನ್ನೂ ಮಾಡದೆ ಇರುವೆನು. Amen. Amen. Hallelujah. Hallelujah. Here God is speaking to the prophet Jeremiah. ಪ್ರವಾದಿಯಾದ ಯೆರೆಮೀಯನಿಗೆ ದೇವರು ಮಾತನಾಡ್ತಾ ಇದ್ದಾನೆ. In a proverb. ಒಂದು ಪ್ರೋಬ್ ಅಂತ ಹೇಳಿದ್ರೆ ಒಂದು ಗಾದೆಯ ಮಾತಿನಿಂದ ಮಾತನಾಡ್ತಾ ಇದ್ದಾನೆ. Or in a parable style. ಅಥವಾ ಒಂದು ಸಾಮ್ಯದ ರೂಪದಲ್ಲಿ ಮಾತನಾಡ್ತಾ ಇದ್ದಾನೆ. Hallelujah. Hallelujah. And he says, ಮತ್ತೆ arise and go down to the potter's house, and there I will cause you to hear my words. ಅಲ್ಲಿ ದೇವರು ಆತನಿಗೆ ಹೇಳ್ತಾ ಇದ್ದಾನೆ, ನೀನೆದ್ದು ಕುಂಬಾರನ ಮನೆಗೆ ಇಳಿದು ಹೋಗು, ಅಲ್ಲೇ ನನ್ನ ನುಡಿಯನ್ನು ನಿನಗೆ ಕೇಳ ಮಾಡುವೆನು. God is saying, I will not speak to you in fasting, in prayer, or in mountaintop, or in the church, but you go to the potter's house, there I will speak to you. ದೇವರು ಯೆರೆಮೀಯನಿಗೆ ಹೇಳ್ತಾ ಇದ್ದಾನೆ, ಉಪವಾಸ ಮಾಡುವಾಗ, ಆರಾಧನೆ ಮಾಡುವಾಗ, ಆಲಯದಲ್ಲಿರುವಾಗ ಅಥವಾ ಬೆಟ್ಟವನ್ನು ಹತ್ತಿ ಪ್ರಾರ್ಥನೆ ಮಾಡುವಾಗ ನಿನ್ನೊಂದಿಗೆ ಮಾತನಾಡುವುದಿಲ್ಲ, ಕುಂಬಾರನ ಮನೆಗೆ ಹೋಗು ಎಂಬುದಾಗಿ ಹೇಳ್ತಾ ಇದ್ದಾನೆ. Remember, children of God, God will talk to you anywhere He wants to. ದೇವರೇ ಒಂದು ಮಾತನ್ನು ನೆನಪಿನಲ್ಲಿ ಇಟ್ಕೊಳ್ರಿ, ದೇವರು ತನಗೆ ಎಲ್ಲ ಬೇಕು ಅಲ್ಲಿ ನಿಮ್ಮೊಂದಿಗೆ ಮಾತನಾಡ್ತಾನೆ. Need not to be in the church alone. ಸಭೆಯಲ್ಲಿ ಮಾತ್ರ ಮಾತನಾಡಬೇಕೆಂಬುದೇನಿಲ್ಲ. Need not to be when you are sitting in prayer. ನೀವು ಪ್ರಾರ್ಥನೆಗೆ ಕೂತ್ಕೊಂಡಾಗ ಮಾತ್ರ ಮಾತನಾಡ್ತಾನೆ ಏನಲ್ಲ. God can speak to you wherever you are. ನೀವು ಎಲ್ಲಿದ್ದರೂ ಅಲ್ಲಿಯೇ ದೇವರು ನಿಮ್ಮೊಂದಿಗೆ ಮಾತನಾಡ್ತಾನೆ. Hallelujah. 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 Only we need to have the ears to hear. ಬರೀ ಕೇಳುವುದಕ್ಕಾಗಿ ನಮಗೆ ಕಿವಿಗಳಿದ್ದರೆ ಸಾಕು. God will speak to us. ದೇವರು ನಮ್ಮೊಂದಿಗೆ ಮಾತನಾಡುತ್ತಾನೆ. Hallelujah. Hallelujah. And as God said, Jeremiah goes to the house of potter. ಅಲ್ಲಿ ಯೆರೆಮೀಯನಿಗೆ ದೇವರು ಹೇಳ್ತಾ ಇದ್ದಾನೆ, ನೀನು ಕುಂಬಾರನ ಮನೆಗೆ ಹೋಗು ಎಂಬುದಾಗಿ. And there this potter was making something at the wheel. ಆ ಕುಂಬಾರನು ಆ ಚಕ್ರದ ಮೇಲೆ ಏನೋ ಒಂದು ಪಾತ್ರೆಯನ್ನು ಉಂಟು ಮಾಡ್ತಾ ಇದ್ದಾನೆ. I believe here many of you might have seen the potter's work. ನಾನು ನಂಬಿದ್ದೇನೆ ಅನೇಕರು ಕುಂಬಾರನು ಮಾಡುವಂತ ಕೆಲಸವನ್ನು ನೋಡಿರಬಹುದು. Because this side it is very prevalent and many does still work on this pottering work. ಯಾಕಂತ ಹೇಳಿದ್ರೆ ಈ ಒಂದು ಭಾಗದಲ್ಲಿ ಇದುವರೆಗೂ ಅನೇಕ ಕುಂಬಾರರು ಕೆಲಸ ಮಾಡ್ತಾ ಇದ್ದಾರೆ, ಆ ಕಾರ್ಯವು ಮಾಡ್ತಾ ಇದ್ದಾರೆ. And the fourth verse says, 4ನೇ ವಚನ ಹೇಳುತ್ತದೆ, and the vessel that he made of clay was marred in the hand of the potter. ಆ ಒಂದು ಚಕ್ಕರದ ಮೇಲೆ ತನ್ನ ಕೆಲಸ ನಡೆಸುತ್ತಿದ್ದನು, ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಯಿತೆಂಬುದಾಗಿ. God is speaking about the house of Israel. ಆ ಇಸ್ರಾಯೇಲರ ಮನೆಯ ಕುರಿತಾಗಿ ದೇವರು ಮಾತನಾಡ್ತಾ ಇದ್ದಾನೆ. He is talking about God chosen people. ದೇವರು ಹೇಳ್ತಾ ಇದ್ದಾನೆ, ನಾನು ಆರಿಸಿಕೊಂಡ ಒಂದು ಜನಾಂಗ. God is talking to the people whom he loved. ಯಾರು ದೇವರು ತನ್ನ ಜನಾಂಗವನ್ನು ಪ್ರೀತಿ ಮಾಡ್ತಾನೋ ಅವರ ಕುರಿತಾಗಿ ಮಾತನಾಡ್ತಾ ಇದ್ದಾನೆ. God is talking about people who boast themselves saying that they are God's people. ಯಾರು ನಾವು ದೇವರ ಜನರಾಗಿದ್ದೇವೆ ಎಂಬುದಾಗಿ ಕೊಚ್ಚಿಕೊಳ್ಳುತ್ತಾರೋ ಅವರ ವಿಷಯದಲ್ಲಿ ದೇವರು ಮಾತನಾಡ್ತಾ ಇದ್ದಾನೆ. Hallelujah. Hallelujah. And this house of Israel was so adamant people. ಆದರೆ ಈ ಒಂದು ಇಸ್ರಾಯೇಲ್ ಜನಾಂಗವು ದೇವರ ಮನೆಗೆ ಸಂಬಂಧಿಸಿದ ಜನರು ಎಷ್ಟು ಹಠಮಾರಿಗಳಾಗಿದ್ದಾರೆ ಅಂತ ಹೇಳಿದ್ರೆ, Till date only they think that they are the children of God. Rest of all are
Gentiles. ಇದುವರೆಗೂ ಕೂಡ ಅವರು ಈ ರೀತಿಯಾಗಿ ಚಿಂತೆ ಮಾಡ್ತಾರೆ, ನಾವಷ್ಟೇ ದೇವರ ಮಕ್ಕಳಾಗಿದ್ದೇವೆ, ಬೇರೆ ಎಲ್ಲಾ ಜನರು ಅನ್ಯ ಜನದವರಾಗಿದ್ದಾರೆ. And now God is talking about such people who are chosen by himself. ಆದರೆ ಯಾರು ತಮಗೆ ತಾವೇ ದೇವರು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಅಂದುಕೊಳ್ತಾ ಇದ್ದಾರೋ ಅವರೊಂದಿಗೆ ದೇವರು ಇಲ್ಲಿ ಮಾತನಾಡ್ತಾ ಇದ್ದಾನೆ. Because God is saying in verse 6, ಯಾಕಂತಂದ್ರೆ 6ನೇ ವಚನದಲ್ಲಿ ಹೀಗೆ ಮಾತಾಡ್ತಾ ಇದ್ದಾನೆ, O house of Israel, ಓ ಇಸ್ರಾಯೇಲ್ ವಂಶದವರೇ, can I not do with you as this potter? ಈ ಒಂದು ಕುಂಬಾರನು ಮಾಡದಂತೆ ನಾನು ನಿಮ್ಮನ್ನು ಮಾಡಕೂಡದೋ? Look, as the clay is in the potter's hand, so are you in my hand, O house of Israel. ನೋಡ್ರಿ, ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆ ನೀವು ನನ್ನ ಕೈಯಲ್ಲಿದ್ದೀರಿ. Hallelujah. ಹಲ್ಲೆಲೂಯಾ. God is saying his chosen people are in his hands. ದೇವರು ಹೇಳ್ತಾ ಇದ್ದಾನೆ, ಯಾರು ತನ್ನ ಜನಾಂಗವನ್ನಾಗಿ ಆರಿಸಿಕೊಂಡಿದ್ದಾನೋ ಅವರು ಆತನ ಕೈಯಲ್ಲಿದ್ದಾರೆ. His people are in his palms. ಆತನ ಒಂದು ಜನರು ಆತನ ಅಂಗೈಯಲ್ಲಿ ಇದ್ದಾರೆ. Hallelujah. ಹಲ್ಲೆಲೂಯಾ. Tell your next neighbor, you are in the God's hand. ನೀವು ಪಕ್ಕದವರಿಗೆ ಹೇಳ್ರಿ, ನೀವು ದೇವರ ಹಸ್ತದಲ್ಲಿದ್ದೀರಿ ಎಂಬುದಾಗಿ. ದೇವರ ಕೈಯಲ್ಲಿದ್ದವ್ರಿಗೆ ಇಷ್ಟೇ ಧ್ವನಿ ಬರುವುದು. Hallelujah. ಹಲ್ಲೆಲೂಯಾ. I am in the hands of the Lord. ನಾನು ದೇವರ ಕೈಯಲ್ಲಿದ್ದೇನೆ. He is sustaining me in his palms. ಆತನ ಒಂದು ಅಂಗೈಯಲ್ಲಿ ಇಟ್ಟುಕೊಂಡಿದ್ದಾನೆ. Hallelujah. ಹಲ್ಲೆಲೂಯಾ. But the most stunning point is, ಆದರೆ ಬಹಳ ಆಶ್ಚರ್ಯ ಪಡುವಂತಹ ಒಂದು ವಿಷಯ, the vessel that he made of clay was marred in the hand of the potter. ಆದರೆ ಯಾವ ಒಂದು ಪಾತ್ರೆಯು ಜೇಡಿ ಮಣ್ಣಿನಿಂದ ಮಾಡಲ್ಪಟ್ಟಿತ್ತು ಅದು ಕುಂಬಾರನ ಒಂದು ಕೈಯಲ್ಲಿದೆ. It is marred. ಹಾಳಾಯಿತು, ಕುಂಬಾರನ ಕೈಯಿಂದ ಹಾಳಾಯಿತು. While we are in the hands of God, ನಾವು ದೇವರ ಒಂದು ಕೈಯಲ್ಲಿ ಇರುವಾಗ we may break into pieces. ನಾವು ಚೂರು ಚೂರಾಗಿ ಒಡೆದು ಹೋಗಬಹುದು. We may be marred. ನಾವು ಹಾಳಾಗಿ ಹೋಗಬಹುದು. Is it possible? ಇದು ಸಾಧ್ಯವೇನ್ರಿ? If I am in the hand of God, ನಾನು ದೇವರ ಕೈಯಲ್ಲಿ ಇರುವುದಾದರೆ is it possible that I will be marred or broken? ನಾನು ಹಾಳಾಗಬಹುದು ಅಥವಾ ಒಡೆದು ಹೋಗಬಹುದು, ಸಾಧ್ಯತೆಗಳಿವೇನು? This verse says yes. ಆದರೆ ಈ ವಾಕ್ಯ ಹೇಳುತ್ತದೆ ಹೌದು ಎಂಬುದಾಗಿ. Hello. Praise God. Praise the Lord. Praise God. Praise the Lord. When we are children of God, ನಾವು ಯಾವಾಗ ದೇವರ ಮಕ್ಕಳಾಗಿದ್ದೇವೆಯೋ, when we claim that we belong to the living God, ನಾವು ಜೀವಿಸುವ ದೇವರಿಗೆ ಸಂಬಂಧಿಸಿದವರಾಗಿದ್ದೇವೆ ಎಂಬುದಾಗಿ ಹೇಳುತ್ತೇವೆಯೋ, when we say we are the people who are praying, ನಾವು ಪ್ರಾರ್ಥನೆ ಮಾಡುವಂತ ಜನರಾಗಿದ್ದೇವೆ ಎಂಬುದಾಗಿ ಏನು we ಹೇಳ್ತೇವೆಯೋ, are righteous people, ನಾವು ನೀತಿವಂತರು, we are holy people, ನಾವು ಪವಿತ್ರ ಜನರು, we are pleasing God, ನಾವು ದೇವರನ್ನು ಸಂತೋಷಿಸುತ್ತೇವೆ, we love God, ನಾವು ದೇವರನ್ನು ಪ್ರೀತಿಸುತ್ತೇವೆ, yet we can be broken, ಆದಾಗ್ಯೂ ಕೂಡ ನಾವು ಒಡೆದು ಹೋಗುವ ಸಾಧ್ಯತೆವಿದೆ, yet we can be marred. ನಾವು ಹಾಳಾಗೂ ಕೂಡ ಹೋಗಬಹುದು. If I ask you about your experiences, ನಿಮ್ಮ ಒಂದು ಅನುಭವದ ಬಗ್ಗೆ ನಾನು ಕೇಳುವುದಾದರೆ, are you broken or not? ನೀವು ಮುರಿಯಲ್ಪಟ್ಟಿದ್ದೀರೋ ಎಲ್ಲೋ? ಜೋರಲ್ಲಿ ಹೇಳಿ, ಜೋರಾಗಿ ಹೇಳ್ರಿ. ನಾಚಿಕೊಳ್ಬಾರ್ದು. Yes, I was broken. ಹೌದು, ನಾನು ಮುರಿಯಲ್ಪಟ್ಟಿದ್ದೇನೆ. I was marred. ನಾನು ಹಾಳಾಗಿ ಹೋಗಿದ್ದೇನೆ. In the hand of God I was marred. ದೇವರ ಕೈಯಲ್ಲಿದ್ದಾಗ ನಾನು ಹಾಳಾಗಿ ಹೋಗಿದ್ದೇನೆ. When I was in the hand of God I was broken. ನಾನು ದೇವರ ಕೈಯಲ್ಲಿದ್ದಾಗ ಮುರಿದು ಹೋಗಿದ್ದೇನೆ. But I thank God, the very next line says, ಆದರೆ ದೇವರಿಗೆ ನಾನು ಸ್ತೋತ್ರ ಹೇಳುತ್ತೇನೆ. ಆದರೆ ಒಂದು ಮುಂದಿನ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. in the same scripture the next line says, ಅದೇ ಒಂದು ವಾಕ್ಯದಲ್ಲಿ ಅದೇ ಕಾರ್ಯ ಹೇಳುವಂತದ್ದಾಗಿದೆ. so he made it again into another vessel as it seemed good to the potter to make. ಆದರೆ ದೇವರು ಅದೇ ಒಂದು ಮಣ್ಣಿನಿಂದ ಇನ್ನೊಂದು ಪಾತ್ರೆಯನ್ನು ಉಂಟು ಮಾಡ್ತಾ ಇದ್ದಾನೆ. Hallelujah. Hallelujah.
Because I was marred. ನಾನು ಹಾಳಾಗಿ ಹೋಗಿದ್ದರಿಂದ, Because I was broken. ನಾನು ಮುರಿಯಲ್ಪಟ್ಟಿದ್ದರಿಂದ, Because I was unfaithful. ನಾನು ದೇವರಿಗೆ ಅಪನಂಬಿಕಸ್ಥನಾಗಿದ್ದರಿಂದ, Because I was disobedient. ನಾನು ದೇವರಿಗೆ ಅವಿಧೇಯನಾಗಿದ್ದರಿಂದ, God did not throw me out. ದೇವರು ನನ್ನನ್ನು ಹೊರಗಡೆ ಬಿಸಾಡಲಿಲ್ಲ, But he made another vessel. ಆದ್ರೆ ಇನ್ನೊಂದು ಪಾತ್ರೆಯನ್ನಾಗಿ ಮಾಡ್ತಾ ಇದ್ದಾನೆ. He did not repair the old one. ಆ ಒಂದು ಹಳೆಯದನ್ನು ರಿಪೇರಿ ಮಾಡಲಿಲ್ಲ, But the old one he mashed again and he made it a new one. ಹಳೆಯದನ್ನು ತಿರುಗಿ ಅದನ್ನು ಮಣ್ಣು ಮಾಡಿ ಸಿದ್ಧಪಡಿಸಿ ಅದರಿಂದ ಉಂಟು ಮಾಡ್ತಾ ಇದ್ದಾನೆ ಪಾತ್ರೆಯನ್ನ. Hallelujah. Hallelujah. When you are marred, when you are broken, when you are destroyed, still you are in the hands of the Lord. ನಾವು ಯಾವಾಗ ಹಾಳಾಗಿದ್ದೇವೆಯೋ, ಯಾವಾಗ ಮುರಿದು ಹೋಗುತ್ತೇವೆಯೋ ಆದಾಗ್ಯೂ ಕೂಡ ನಾವು ದೇವರ ಕೈಯಲ್ಲೇ ಇದ್ದೇವೆ. I don't know where you are broken today. ಇವತ್ತು ನೀವು ಎಲ್ಲಿ ಮುರಿಯಲ್ಪಟ್ಟಿದ್ದೀರಿ ಅದು ನನಗೆ ಗೊತ್ತಿಲ್ಲ. I don't know where you are marred today. ನೀವು ಎಲ್ಲಿ ಹಾಳಾಗಿ ಹೋಗಿದ್ದೀರಿ ಅದು ನನಗೆ ಗೊತ್ತಿಲ್ಲ. I don't know where you are disobedient today. ಇವತ್ತು ನೀವು ದೇವರಿಗೆ ಎಲ್ಲಿ ಅವಿಧೇಯರಾಗಿದ್ದೀರಿ ಅದು ನನಗೆ ಗೊತ್ತಿಲ್ಲ. I don't know where you are unfaithful today. ಇವತ್ತು ನೀವು ಎಲ್ಲಿ ಅಪನಂಬಿಕಸ್ಥರಾಗಿದ್ದೀರಿ ಅದು ನನಗೆ ಗೊತ್ತಿಲ್ಲ. But one thing I know. ಆದ್ರೆ ಒಂದು ನನಗೆ ಗೊತ್ತು, Still you are in the hands of the Lord. ಇದುವರೆಗೂ ನೀವು ಕರ್ತನ ಒಂದು ಕೈಯಲ್ಲಿದ್ದೀರಿ. Still you are in the hands of the Lord. ನೀವು ಇದುವರೆಗೂ ದೇವರ ಕೈಯಲ್ಲಿಯೇ ಇದ್ದೀರಿ. Still you are in the hands of the Lord. ಇದುವರೆಗೂ ನೀವು ದೇವರ ಕೈಯಲ್ಲಿಯೇ ಇದ್ದೀರಿ. And he has a plan to remake it. ಆತನು ನಿಮಗೆ ಮರು ನಿರ್ಮಾಣ ಮಾಡುವಂತಹ ಒಂದು ಆಲೋಚನೆ ಇದೆ. He has a desire to make it a new pot. ಒಂದು ಹೊಸ ಪಾತ್ರೆಯನ್ನು ಮಾಡುವುದಕ್ಕಾಗಿ ಆತನಿಗೆ ಒಂದು ಚಿತ್ತವಿದೆ, ಆಲೋಚನೆ ಇದೆ. Hallelujah. 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 But the difficult part is, ಆದರೆ ಕಠಿಣವಾದ ಒಂದು ಭಾಗ ಏನಪ್ಪಾ ಅಂತ ಹೇಳಿದ್ರೆ, remaking is more painful. ತಿರುಗಿ ಮಾಡಲ್ಪಡುವುದು ಬಹಳ ನೋವು ಪಡಿಸುವಂತಹ ಒಂದು ಪ್ರಕ್ರಿಯೆಯಾಗಿದೆ. ಅಲ್ಲ, ಹೌದಲ್ರಿ? When the pot is marred, ಯಾವಾಗ ಆ ಒಂದು ಪಾತ್ರೆಯು ಹಾಳಾಗುತ್ತದೆಯೋ, potter will not use the same one. ಕುಂಬಾರನು ಅದೇ ಒಂದು ಪಾತ್ರೆಯನ್ನು ಉಪಯೋಗ ಮಾಡುವುದಿಲ್ಲ, ಮಣ್ಣನ್ನು ಯೂಸ್ ಮಾಡೋದಿಲ್ಲ. ಮಣ್ಣನ್ನು ಯೂಸ್ ಮಾಡ್ತಾನೆ. He will take that mud, ಆ ಒಂದು ಮಣ್ಣನ್ನು ತೆಗೆದುಕೊಂಡು put it on the ground. ನೆಲದ ಮೇಲೆ ಇಡುತ್ತಾನೆ. Yeah, very good. Praise God. Praise the Lord. He will start stamping on it. ಅದನ್ನು ತುಳಿಯಲಿಕ್ಕೆ ಪ್ರಾರಂಭ ಮಾಡ್ತಾನೆ. Very bad. ಬಹಳ ಕೆಟ್ಟ ಒಂದು ಕಾರ್ಯ. Then ಅದಾದ ಮೇಲೆ he stoops down, ಕೆಳಗಡೆ ಕೂತ್ಕೊಳ್ತಾನೆ, ಮೊಣಕಾಲು ಉರ್ತಾನೆ, picks up every stone piece in that, ಅದರಲ್ಲಿರುವ ಪ್ರತಿಯೊಂದು ಕಲ್ಲನ್ನು ಆರಿಸುತ್ತಾನೆ, hay from that, ಅದರಲ್ಲಿರುವ ಕಸವನ್ನು ತೆಗೆಯುತ್ತಾನೆ. anything that is disturbing him to make a shape on the pot, he removes everything. ಪಾತ್ರೆ ಮಾಡುವುದಕ್ಕಾಗಿ, ಸರಿಯಾಗಿ ಮಾಡುವುದಕ್ಕಾಗಿ ಏನೆಲ್ಲ ಅಡ್ಡಿಪಡಿಸ್ತಾ ಇದೆಯೋ ಅದೆಲ್ಲವನ್ನು ಅದರಿಂದ ಹೊರಗಡೆ ತೆಗೆಯುತ್ತಾನೆ. That is painful to the clay. ಆ ಒಂದು ಮಣ್ಣಿಗೆ ಆ ಕಾರ್ಯ ಬಹಳ ನೋವು ಕೊಡುವಂತದ್ದಾಗಿದೆ. But potter will not keep quiet. ಆದರೂ ಕುಂಬಾರನು ಸುಮ್ಮನೆ ಕೂತುಕೊಳ್ಳುವುದಿಲ್ಲ. He doesn't feel it will, the clay will feel pain. ಆ ಮಣ್ಣಿಗೆ ನೋವಾಗುತ್ತದೆ ಎಂಬುದಾಗಿ ಅವನು ಅನಿಸಿಕೊಳ್ಳುವುದಿಲ್ಲ. He will stamp. ಅಲ್ಲೂ ತುಳಿಯುತ್ತಾನೆ. He will pull the stones. ಅಲ್ಲಿರುವ ಹರಳುಗಳನ್ನ ಹೊರಗಡೆ ತೆಗಿತಾನೆ. Pull away the hay. ಅಲ್ಲಿರುವ ಹುಲ್ಲು ಏನಾದರೂ ಇದ್ದರೆ ಅದನ್ನು ಹೊರಗಡೆ ಎಳಿತಾನೆ. Anything that he feels it is there disturbing, he will remove that. ಯಾವೆಲ್ಲ ವಸ್ತು ಆ ಪಾತ್ರೆ ಮಾಡೋದಕ್ಕಾಗಿ ಅಡ್ಡಿ ಆಗ್ತಾ ಇದೆಯೋ, ತೊಂದರೆ ಕೊಡ್ತಾ ಇದೆಯೋ ಅದೆಲ್ಲವನ್ನು ಹೊರಗಡೆ ತೆಗೆಯುತ್ತಾನೆ. That is what you are going through. ಅದರ ಮುಖಾಂತರವೇ ನೀವೆಲ್ಲರೂ ದಾಟಿ ಹೋಗ್ತಾ ಇದ್ದೀರಿ. If you allow God to do that, ನೀವು ಅನುಮತಿಸಿದರೆ ದೇವರು ಅದನ್ನು ಮಾಡುತ್ತಾನೆ. you will become much more beautiful pot than before. ಮೊದಲನೇಕ್ಕಿಂತಲೂ ಬರುವ ದಿನಗಳಲ್ಲಿ ಅದು ಒಳ್ಳೆಯ ಸುಂದರವಾದ ಪಾತ್ರೆ ನೀವು ಆಗುತ್ತೀರಿ. He will not leave you until he feels you are more beautiful. ಎಲ್ಲಿವರೆಗೆ ದೇವರ ಕಣ್ಣಿನಲ್ಲಿ ನೀವು ಅಂದವಾಗಿ ಕಾಣುತ್ತೀರೋ ಅಲ್ಲಿವರೆಗೆ ನಿಮ್ಮನ್ನು ಬಿಡುವುದಿಲ್ಲ. He will not work on you the way you feel beautiful. ನೀವು ಹೇಗೆ ನಿಮಗೆ ಅಂದವಾಗಿ ಕಾಣುತ್ತೇವೆ ಎಂಬುದಾಗಿ ಅನಿಸುತ್ತದೆಯೋ ಅದರ ಮೇಲೆ ದೇವರು ನೋಡುವುದಿಲ್ಲ. He will make you beautiful to himself. ಆತನ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಅಂದವಾಗಿ ಕಾಣುತ್ತೇವೆ ಅಲ್ಲ, ಅಲ್ಲಿವರೆಗೆ ಆತನ ಮಾಡುತ್ತಾನೆ. Until he feels, now this is beautiful, he will work on. ಹೌದು, ಇದು ಸರಿಯಾಯಿತು ಅನ್ನುವವರೆಗೆ ಆತನು ಮಾಡುತ್ತಲೇ ಇರ್ತಾನೆ. Until he is happy, he will do that. ಎಲ್ಲಿವರೆಗೆ ಅವನಿಗೆ ಸಂತೋಷವಾಗುತ್ತದೆಯೋ ಅಲ್ಲಿವರೆಗೆ ಅವನು ಮಾಡುತ್ತಾನೆ. Once the pot is ready to his desire, ಒಂದು ಸಲ ಆ ಪಾತ್ರೆ ಅವನ ಒಂದು
ಚಿತ್ತದ ಮೇರೆಗೆ ಆಗ್ರಹದ ಮೇರೆಗೆ ಉಂಟಾಗುತ್ತದೆಯೋ, then he starts painting on that. ಅದಾದ ಮೇಲೆ ಅದರ ಮೇಲೆ ಬಣ್ಣವನ್ನು ಹಚ್ಚುತ್ತಾನೆ. Amen. ಆಮೆನ್. That painting is seen by the people. ಆ ಒಂದು ಪೇಂಟಿಂಗ್ ಅನ್ನ ಜನರು ನೋಡ್ತಾರೆ. You know, the world will see the painted pot. ಆ ಲೋಕವು ಬಣ್ಣ ಹಚ್ಚಿರುವ ಪೇಂಟ್ ಮಾಡಿರುವ ಪಾತ್ರೆಯನ್ನು ನೋಡ್ತಾರೆ. World will never see the pot which is on the wheels. ಆ ಒಂದು ಚಕ್ರದ ಮೇಲೆ ಇರುವಂತ ಪಾತ್ರೆಯನ್ನು ಜನರು ನೋಡುವುದೇ ಇಲ್ಲ. Hallelujah. Hallelujah. Don't worry, people can't see you what you are going through. ನೀವು ಯಾವ ಮುಖಾಂತರ ದಾಟಿ ಹೋಗ್ತಾ ಇದ್ದಾರೆ ಅದರ ಬಗ್ಗೆ ಚಿಂತೆ ಮಾಡಬೇಡ್ರಿ. But remember that you will be seen only after final finished product. ಆದ್ರೆ ಒಂದು ನೆನಪಿಟ್ಕೊಳ್ಬೇಕು, ಕೊನೆಯದಾಗಿ ಎಲ್ಲವೂ ಮುಕ್ತಾಯವಾಗುತ್ತದೆ ಅಲ್ಲ, ಅವಾಗಲೇ ಜನರು ನಿಮ್ಮನ್ನು ನೋಡ್ತಾರೆ. Hallelujah. 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 Now my question comes. ಈಗ ಒಂದು ಪ್ರಶ್ನೆ ಬರುತ್ತದೆ. What are the reasons to be marred? ಹಾಳಾಗುವುದಕ್ಕಾಗಿ ಏನು ಕಾರಣಗಳಿವೆ? What are the reasons to be broken? ಮುರಿಯುವುದಕ್ಕಾಗಿ ಯಾವೆಲ್ಲ ಕಾರಣಗಳಿವೆ? After born again. ಪುನಃ ನಾವು ಹುಟ್ಟಿದ ಮೇಲೆ, after we are saved, ರಕ್ಷಣೆ ಹೊಂದಿದ ಮೇಲೆ, walking with God, ದೇವರೊಟ್ಟಿಗೆ ನಡೆಯುತ್ತಾ, why we will be broken, why we will be marred? ಯಾಕೆ ನಾವು ಹಾಳಾಗುತ್ತೇವೆ, ಯಾಕೆ ಮುರಿಯಲ್ಪಡುತ್ತೇವೆ? There are many reasons for that. ಅದಕ್ಕಾಗಿ ಅನೇಕ ಕಾರಣಗಳಿವೆ. There are many reasons. ಅನೇಕ ಕಾರಣಗಳಿವೆ. I know you can say surely yes. ನನಗೆ ಗೊತ್ತು ನೀವು ನಿಶ್ಚಯವಾಗಿ ಹೌದು ಅನ್ನುತ್ತೀರಿ. Have we not made mistakes after salvation? 100% everyone will say yes. ರಕ್ಷಣೆ ಹೊಂದಿದ ನಂತರ ಯಾರೆಲ್ಲ ತಪ್ಪು ಮಾಡಿದ್ದೀರಿ ಎಂಬುದು ಹೇಳಿದಾಗ ಎಲ್ಲರೂ ಹೌದು ಎಂಬುದಾಗಿ ಹೇಳ್ತಾರೆ. ಅದು ಗೊತ್ತು. If I ask you, are you perfect? We will say no. ನೀವು ಪರಿಪೂರ್ಣರಾಗಿದ್ದೀರಿ ಎಂಬುದಾಗಿ ಕೇಳಿದರೆ ನೀವು ಹೇಳ್ತೀರಿ ಇಲ್ಲ ಎಂಬುದಾಗಿ ನನಗೆ ಗೊತ್ತು. If I ask you, are you 100% obedient? Then you will say no. ನೀವು 100% ದೇವರಿಗೆ ವಿಧೇಯರಾಗಿದ್ದೀರಿ ಎಂಬುದಾಗಿ ಹೇಳಿದರೆ ನೀವು ಹೇಳ್ತೀರಿ ಆಗಿಲ್ಲ ಎಂಬುದಾಗಿ. I will also say the same answer. ನಾನು ಕೂಡ ಅದೇ ಉತ್ತರವನ್ನು ಕೊಡುತ್ತೇನೆ. Don't think I am some superstar or superman in the Holy Spirit. ನೀವು ಹೀಗೆ ತಿಳಿದುಕೊಳ್ಬೇಡಿ ಪವಿತ್ರಾತ್ಮನಲ್ಲಿ ಸೂಪರ್ ಮ್ಯಾನ್ ಆಗಿದ್ದೇನೆ ಎಂಬುದಾಗಿ. We all are in the same journey. ನಾವೆಲ್ಲರೂ ಒಂದೇ ಪ್ರಯಾಣದಲ್ಲಿದ್ದೇವೆ. Hallelujah. 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 We will be the clay no matter who we are, what we are called for. ನಾವು ಯಾವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಗೊತ್ತಿಲ್ಲ, ಪರವಾಗಿಲ್ಲ, ಆದ್ರೂ ಕೂಡ ನಾವು ದೇವರ ಕೈಯಲ್ಲಿ ಮಣ್ಣಾಗಿದ್ದೇವೆ. And he will stamp us. ಆತನು ನಮ್ಮನ್ನು ತುಳಿಯುತ್ತಾನೆ. Now my question before saying the two reasons. ಆ ಒಂದು ನಿಜವಾದ ಕಾರಣ ಹೇಳೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ನಾನು ನಿಮಗೆ ಕೇಳ್ತೇನೆ. Church, are you ready for God to stamp you? ಸಭೆಯೇ, ನಿಮ್ಮನ್ನು ದೇವರು ತುಳಿಯುವುದಕ್ಕಾಗಿ ನೀವು ಸಿದ್ಧವಾಗಿದ್ದೀರಾ? Only 5 people. ಬರೀ 5 ಜನ ಮಾತ್ರ ಹೇಳ್ತಾ ಇದ್ದಾರೆ. If your life you want it to become more beautiful, more in the will of God, be ready for God to stamp you and make you a smooth clay. ನೀವು ನಿಮ್ಮ ಜೀವಿತದಲ್ಲಿ ಇನ್ನೂ ಅಂದವಾಗಿ ಸುಂದರವಾಗಿ ಕಾಣಬೇಕು, ಇನ್ನೂ ದೇವರಿಗೆ ಉಪಯೋಗವಾಗಬೇಕಾದರೆ ದೇವರ ಕಾಲುಗಳಿಂದ ನೀವು ತುಳಿಸಿಕೊಳ್ಳುವುದಕ್ಕಾಗಿ ಸಿದ್ಧರಾಗಬೇಕು. ಅದರಿಂದ ಇನ್ನೂ ಒಳ್ಳೆಯ ಒಂದು ಮೃದುವಾದ ಮಣ್ಣಾಗುತ್ತದೆ. Secondly, be ready for God to remove unwanted stuffs that are inside. ಎರಡನೇದಾಗಿ, ಒಳಗಡೆ ಏನೆಲ್ಲ ಪಾತ್ರ ಉಂಟಾಗುವುದಕ್ಕಾಗಿ ಒಂದು ಕಲ್ಲುಗಳಿವೆಯೋ ಹುಲ್ಲಿದೆಯೋ ಅದನ್ನು ತೆಗೆಸಿಕೊಳ್ಳುವುದಕ್ಕಾಗಿ ಸಿದ್ಧರಾಗಬೇಕು. These things will not help God to make you smooth and beautiful. ಈ ಎಲ್ಲಾ ಕಾರ್ಯಗಳು ನಿಮ್ಮನ್ನು ಅಂದವಾಗಿಯೂ ಮೃದುವಾಗಿಯೂ ಮಾಡುವುದಕ್ಕಾಗಿ ಸಹಾಯ ಮಾಡುವುದಿಲ್ಲ. Intention of those removing things is to make you more smooth, more beautiful. ಅದನ್ನು ಕಲ್ಲುಗಳನ್ನ ಅಲ್ಲಿರುವ ಮಣ್ಣನ್ನ ಹುಲ್ಲನ್ನ ತೆಗಿಲಿಕ್ಕೆ ಕಾರಣ ನಾವು ಇನ್ನೂ ಅಂದವಾಗಿ ಕಾಣಬೇಕೆಂಬುದಕ್ಕಾಗಿ. As I told you, there are many reasons for us to be marred and broken. ನಾವು ಹಾಳಾಗುವುದಕ್ಕಾಗಿ ಕೆಟ್ಟುವುದಕ್ಕಾಗ ಏನೆಲ್ಲ ಕಾರಣಗಳಿವೆ ಎಂಬುದಾಗಿ ನಾನು ಈಗಾಗಲೇ ಹೇಳಿದ್ದೇನೆ. There are many. ಬಹಳಷ್ಟಿವೆ. But I want to tell you 2 things. ಆದ್ರೆ 2 ಕಾರ್ಯ ನಿಮಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. And these 2 reasons we will not know that we are in marred condition or broken condition. ಈ 2 ಕಾರಣಗಳಿಂದ ನಾವು ಮುರಿಯಲ್ಪಟ್ಟಿದ್ದೇವೆ ಅಥವಾ ಹಾಳಾಗಿದ್ದೇವೆ ಎಂಬುದಾಗಿ ನಮಗೆ ಗೊತ್ತಾಗುವುದಿಲ್ಲ. ಈ 2 ಕಾರಣ ಗೊತ್ತೇ ಆಗುವುದಿಲ್ಲ ನಮಗೆ. ಈ 2 ಕಾರಣಗಳು ಏನು ಎಂಬುದಾಗಿ ಗೊತ್ತೇ ಆಗುವುದಿಲ್ಲ. Amen. Amen. We will not know how these things enter inside. ಯಾವ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಪ್ರವೇಶಿಸುತ್ತೇವೆ ಎಂಬುದಾಗಿ ನಮಗೆ ಗೊತ್ತಾಗುವುದಿಲ್ಲ.
We will be thinking, I am doing the will of God, perfect, holy, and I am not sinning, I am not doing anything wrong, I am not harming anybody, cheating anybody. We will think so many things. ನಾವು ಯಾರನ್ನು ಮೋಸಪಡಿಸ್ತಾ ಇಲ್ಲ, ಬಹಳ ಒಳ್ಳೆ ಆರಾಧನೆ ಮಾಡ್ತಾ ಇದ್ದೇನೆ, ಅದು ಇದು ದೇವರಿಗೆಲ್ಲ ಮಾಡ್ತಾ ಇದ್ದೇನೆ ಎಂಬುದಾಗಿ ನಾವೇ ಆಲೋಚನೆ ಮಾಡ್ಕೊಳ್ತೇವೆ. But we will not know how these two things enter in. ಆದರೆ ನಮಗೆ ಗೊತ್ತಿಲ್ಲ ಈ ಎರಡು ಕಾರ್ಯಗಳು ಹೇಗೆ ನಮ್ಮ ಜೀವಿತದಲ್ಲಿ ಪ್ರವೇಶಿಸುತ್ತವೆ ಎಂಬುದಾಗಿ. Hallelujah. Hallelujah. Praise God. Praise the Lord. Number one is pride. ಒಂದನೇದು ಒಂದು ಅಹಂಕಾರ. You will never know how the pride comes. ನಿಮಗೆ ಅಹಂಕಾರ ಹೇಗೆ ಬರುತ್ತದೆ ಎಂಬುದು ನಿಮಗೆ ಗೊತ್ತೇ ಆಗುವುದಿಲ್ಲ. Only when it comes and sits on the shoulder and starts talking, then you will know. ಯಾವಾಗ ಅದು ಹೆಗಲಿನ ಮೇಲೆ ಬಂದು ಕೂತುಕೊಂಡು ಮಾತಾಡುತ್ತದೆಯೋ ಆವಾಗಲೇ ನಮಗೆ ಗೊತ್ತಾಗುತ್ತದೆ ಅಹಂಕಾರ ನನ್ನಲ್ಲಿ ಬಂದಿದೆ ಎಂಬುದಾಗಿ. But by then it will have destroyed many things. ಆದರೆ ಅಲ್ಲಿಯವರೆಗೆ ಈಗಾಗಲೇ ಬಹಳಷ್ಟು ಅದು ಕೇಡು ಮಾಡಿಬಿಡುತ್ತದೆ, ಹಾಳು ಮಾಡುತ್ತದೆ. Hallelujah. Hallelujah. So I will give you one person's example and then go for the second point. ಒಂದು ವ್ಯಕ್ತಿಯ ಉದಾಹರಣೆ ಕೊಡ್ತೇನೆ, ಅದಾದ ಮೇಲೆ ಎರಡನೇ ಪಾಯಿಂಟ್ಗೆ ನಾವು ಹೋಗೋಣ. We all know Job in the Old Testament. ಹಳೆ ಒಡಂಬಡಿಕೆಯಲ್ಲಿ ನಮ್ಮೆಲ್ಲರಿಗೆ ಯೋಬನು ಯಾರೆಂಬುದು ಗೊತ್ತು. One man about whom God testified. ಒಬ್ಬ ವ್ಯಕ್ತಿಯ ಕುರಿತಾಗಿ ದೇವರು ಪರೀಕ್ಷೆ ಮಾಡಲ್ಪಟ್ಟಿದ್ದಾನೆ. ಈ ವ್ಯಕ್ತಿ He was a righteous man. ಆತನು ನೀತಿವಂತನಾಗಿದ್ದ. He was a God-fearing man. ಆತನು ದೇವರಿಗೆ ಭಯಪಡುವಂತ ವ್ಯಕ್ತಿಯಾಗಿದ್ದ. He was a man who shunned evil. ಆತನು ಶೈತಾನನನ್ನು ಓಡಿಸುವಂತಹ ವ್ಯಕ್ತಿಯಾಗಿದ್ದ. He rejected sin. ಆತನು ಪಾಪವನ್ನು ತಿರಸ್ಕಾರ ಮಾಡುವ ವ್ಯಕ್ತಿಯಾಗಿದ್ದ. And he was so godly that every day he offered the sacrifices to God. ಆತನು ಎಷ್ಟು ಆತ್ಮಿಕನಾಗಿದ್ದಾನೆ ಅಂತ ಹೇಳಿದ್ರೆ ಪ್ರತಿನಿತ್ಯವೂ ದೇವರಿಗೆ ಯಜ್ಞವನ್ನು ಅರ್ಪಿಸ್ತಾ ಇದ್ದ. Even he offered the sacrifices of the sins which his sons imagined that he might have sinned in the heart. ಅವರ ಮಕ್ಕಳು ಹೃದಯದಲ್ಲಿ ಏನಾದರೂ ಪಾಪ ಮಾಡಿರಬಹುದು, ತಪ್ಪು ಮಾಡಿರಬಹುದು ಎಂಬುದಾಗಿ ಅನಿಸಿಕೊಂಡು ಆ ವಿಷಯಕ್ಕೂ ಕೂಡ ಅವನು ಯಜ್ಞವನ್ನು ಮಾಡ್ತಾ ಇದ್ದ. That means remember his children were also righteous children. ಇದರ ಅರ್ಥ ಆತನು ನೆನಪು ಮಾಡಿಕೊಳ್ತಾ ಇದ್ದ, ನನ್ನ ಮಕ್ಕಳು ಕೂಡ ನೀತಿವಂತರಾಗಿದ್ದಾರೆ ಎಂಬುದಾಗಿ. Remember Job's children outside they were perfectly holy, righteous and God fearing. ನೋಡ್ರಿ, ಯೋಬನ ಮಕ್ಕಳು ಹೊರಗಡೆಯಿಂದ ನೋಡುವಾಗ ಅವರು ನೀತಿವಂತರು, ಒಳ್ಳೆಯ ವ್ಯಕ್ತಿಗಳಾಗಿದ್ರು. There was no room for anybody can say that these are the sinners. ಇವರು ಪಾಪಿಗಳಾಗಿದ್ದಾರೆ ಎಂಬುದಕ್ಕಾಗಿ ಹೇಳುವುದಕ್ಕಾಗಿ ಯಾವುದೇ ಒಂದು ಕಾರಣಗಳೇ ಇರಲಿಲ್ಲ. Such godly people. ಅಷ್ಟು ಒಂದು ದೈವಿಕ ಕುಟುಂಬ, ಆತ್ಮಿಕ ಕುಟುಂಬವಾಗಿತ್ತು. And we all know his story. One day suddenly all of a sudden in the afternoon everything collapsed. ನಿಮಗೆ ಎಲ್ಲರಿಗೂ ಗೊತ್ತದೆ, ಒಂದು ದಿನ ಮಧ್ಯಾಹ್ನದ ಎಲ್ಲವೂ ಅವನ ಆಸ್ತಿ ಎಲ್ಲ ಹಾಳಾಗ್ತಾ ಇದೆ. Richest man in the east became the beggar in the evening. ಬಹಳ ಆ ಒಂದು ಮುಂಜಾನೆ ಶ್ರೀಮಂತನಾದಂಥ ವ್ಯಕ್ತಿ ಮಧ್ಯಾಹ್ನ ನೋಡುವಾಗ ದರಿದ್ರನಾಗಿಬಿಟ್ಟ, ಬಡವನಾಗಿಬಿಟ್ಟ. He lost all his children. ಆತನ ಎಲ್ಲ ತನ್ನ ಮಕ್ಕಳನ್ನು ಕಳೆದುಕೊಂಡ. He lost his property. ಆತನ ಆಸ್ತಿಯನ್ನು ಕಳೆದುಕೊಂಡ. He lost his livestock. ಆತನಲ್ಲಿರುವಂತ ಎಲ್ಲ ಒಂದು ಏನೆಲ್ಲ ಒಂದು ಕನಸದಲ್ಲಿ ಕೂಡಿಟ್ಟಿದ್ದು ಅದೆಲ್ಲವೂ ಕಳೆದುಕೊಂಡ. Everything he lost. ಎಲ್ಲವನ್ನೂ ಆತನು ಕಳೆದುಕೊಂಡ. Morning he was a king, evening he was on the roadside. ಬೆಳಗ್ಗೆ ನೋಡುವಾಗ ಆತನ ಅರಸನಾಗಿದ್ದ, ಮಧ್ಯಾಹ್ನ ನೋಡುವಾಗ ದಾರಿಯಲ್ಲಿ ಬಿದ್ದಿದ್ದಾನೆ. Can you imagine this happening to a most God-fearing man? ದೇವರಿಗೆ ಭಯಪಡುವಂತಹ ವ್ಯಕ್ತಿಗೆ ಇದೆಲ್ಲ ಕಾರ್ಯ ಆಗಿದ್ದನ್ನು ನೀವೆಲ್ಲಾದರೂ ಕೇಳಿದ್ದೀರಾ? The pure godly man. ಬಹಳ ಪವಿತ್ರನಾಗಿರುವಂತಹ ಒಬ್ಬ ದೇವರ ಸೇವಕ, ದೇವರ ಮಗ. And in the second chapter we see, we don't know how many days later, ಎರಡನೇ ಅಧ್ಯಾಯದಲ್ಲಿ ನಮಗೆ ಗೊತ್ತಿಲ್ಲ ಎಷ್ಟು ದಿನಗಳು ಆದ ಮೇಲೆ ಎಂಬುದಾಗಿ, his wife also said, even now you are following righteousness of God, curse God and die. ಅವನ ಹೆಂಡತಿ ಕೂಡ ಹೇಳ್ತಾ ಇದ್ದಾರೆ, ಇದುವರೆಗೂ ನೀನು ನೀತಿಯುಳ್ಳ ದೇವರನ್ನು ಹಿಂಬಾಲಿಸ್ತಾ ಇದ್ರೆ ದೇವರಿಗೆ ಶಪಿಸು ಎಂಬುದಾಗಿ ಹೇಳ್ತಾ ಇದ್ದಾಳೆ. ಅಲ್ಲ, ಇನ್ನು ನಿನ್ನ ನೀತಿ ಬಿಡುದಿಲ್ವಾ, ದೇವರನ್ನು ಶಪಿಸಿ ಒಂದು ಸಾಯಿ ಹೇಳ್ತಾಳೆ ಅವನಿಗೆ. ಇನ್ನು ನಿನ್ನ ನೀತಿಯನ್ನು ಬಿಡುವುದಿಲ್ಲವೋ, ದೇವರನ್ನು ಶಪಿಸಿ ಸಾಯಿ ಎಂಬುದಾಗಿ ಹೇಳ್ತಾ ಇದ್ದಾಳೆ. His body was infected with sickness. ಆತನ ಒಂದು ಶರೀರವು ಒಂದು ರೋಗಕ್ಕೆ ತುತ್ತಾಯಿತು. Hallelujah. Hallelujah. Most miserable man on the face of the earth. ಈ ಒಂದು ಭೂಮಿಯ ಮೇಲೆ ಬಹಳ ಒಂದು ಕಷ್ಟಕ್ಕೆ ಒಳಗಾಗಿರುವಂತಹ ಒಬ್ಬ ವ್ಯಕ್ತಿ. Then 3 friends came. ಅದಾದ ಮೇಲೆ 3 ಸ್ನೇಹಿತರು ಬಂದರು. They advised him a lot.
ಅವನಿಗೆ ಬಹಳಷ್ಟು ಸಲಹೆಗಳನ್ನು ಕೊಟ್ಟರು. They said, because you might have sinned this way, that way, so many things. ನೀನು ಪಾಪವನ್ನು ಆ ರೀತಿಯಿಂದ ಈ ರೀತಿಯಿಂದ ಆ ಒಂದು ರೀತಿಯಿಂದ ಮಾಡಿರಬಹುದು ಎಂಬುದಾಗಿ ಅವರು ಹೇಳಿದರು. And all were very godly people, very godly counseling, very godly ideas. ಅವರೆಲ್ಲರೂ ಬಹಳ ಒಂದು ಆತ್ಮಿಕ ಸಲಹೆ ಕೊಡುವಂತವರು, ಆತ್ಮಿಕ ತಿಳುವಳಿಕೆ ಇದ್ದಂತ ಹಿರಿಯರಾಗಿದ್ದರು. Finally, everything they said, you are a sinner, you are a mistaken, you are a culprit, you are not really what you are, what we see from outside, you are a donkey man. ಕೊನೆಯದಾಗಿ ಅವ್ರು ಹೇಳ್ತಾ ಇದ್ದಾರೆ, ನೀನು ಪಾಪ ಮಾಡಿದ್ದಿ, ಏನೋ ಕೆಟ್ಟ ಕೆಲಸ ಮಾಡಿದ್ದಿ, ನೀನು ತೋರಿಸುವುದಕ್ಕಾಗಿ ಮಾತ್ರ ಆತ್ಮಿಕನಾಗಿದ್ದಿ, ಹೊರಗಡೆಯಿಂದ ಒಳಗಡೆಯಿಂದ ನೀನು ಪಾಪಿ ಆಗಿದ್ದಿ ಎಂಬುದಾಗಿ ಕೊನೆಯದಾಗಿ ಅವ್ರಿಗೆ ಹೇಳಿದರು. Do you think Job will be quiet? ನೀವು ತಿಳಿದುಕೊಳ್ತೀರಿ ಯೋಬನು ಸುಮ್ಮನೆ ಕೂತ್ಕೊಳ್ತಾನ? No, he was not quiet. ಅವನು ಸುಮ್ಮನೆ ಇರಲಿಲ್ಲ. He tried to justify as much as possible. ಅವನಿಗಿಂದ ಎಷ್ಟು ಸಾಧ್ಯವೋ ಅಷ್ಟು ಸಾಬೀತುಪಡಿಸುವುದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ. They are also not ready to leave him. ಅವರು ಕೂಡ ಬಿಡಲಿಕ್ಕೆ ಸಿದ್ಧರಿಲ್ಲ. And this guy is also not ready to leave them. ಈ ವ್ಯಕ್ತಿಯು ಕೂಡ ಅವರನ್ನು ಬಿಡಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. How many times we do that? ಎಷ್ಟು ಸಲ ನಾವು ಅದನ್ನು ಮಾಡ್ತೇವೆ? No matter what we do, finally we say we are right. ಏನೇ ಆಗಲಿ ಕೊನೆಯದಾಗ ನಾವು ಹೇಳ್ತೇವೆ ನಾವೇ ಸರಿ ಎಂಬುದಾಗಿ. If somebody asks question, we will argue with them. ಯಾರಾದ್ರೂ ಪ್ರಶ್ನೆ ಮಾಡಿದರೆ ನಾವು ಅವರೊಂದಿಗೆ ಆರ್ಗ್ಯೂ ಮಾಡ್ತೇವೆ, ವಾಗ್ವಾದ ಮಾಡ್ತೇವೆ. Somehow we will try to prove that I am right, you are wrong. ಹೇಗೋ ಏನೋ ನಾವು ಅದನ್ನು ಸಿದ್ಧಪಡಿಸಲಿಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡ್ತೇವೆ, ನಾನೇ ಸರಿ ಇದ್ದೇನೆ, ನೀನೇ ತಪ್ಪಿದ್ದೆ ಎಂಬುದಾಗಿ. He tried with these three people. Finally he was also tired, they were also tired. Finally there was silence between these people. ಕೊನೆಯದಾಗಿ ಅವರು ಬಿಡ್ತಾ ಇಲ್ಲ, ಇವನು ಬಿಡ್ತಾ ಇಲ್ಲ. ಅದಾದ ಮೇಲೆ ಎಲ್ಲವೂ ಮೌನವಾಗಿದ್ದಾರೆ. They were tired. ಅವರಿಗೆ ಆಯಾಸವಾಯಿತು. They stopped discussion. ಅವರು ಮಾತಾಡುವುದನ್ನು ನಿಲ್ಲಿಸಿಬಿಟ್ರು. Then fourth one comes, young man. ಕೊನೆಯದಾಗಿ ನಾಲ್ಕನೇ ವ್ಯಕ್ತಿ ಬರುತ್ತಾನೆ, ಅವನು ಯೌವನಸ್ಥನು. If you read in the conclusion chapters, ನೀವು ಕೊನೆಯ ಒಂದು ಅಧ್ಯಾಯದಲ್ಲಿ ನೋಡುವಾಗ God judges these three friends. ಈ ಮೂರು ಸ್ನೇಹಿತರನ್ನ ದೇವರು ನ್ಯಾಯ ತೀರ್ಪು ಮಾಡ್ತಾ ಇದ್ದಾನೆ. But this last one, young man, God did not judge him. ಆದ್ರೆ ಈ ಕೊನೆ ನಾಲ್ಕನೇ ವ್ಯಕ್ತಿ ಯವನಸ್ಥನ ಏನು ಬಂದನೋ ಅವನಿಗೆ ದೇವರು ನ್ಯಾಯ ತೀರ್ಪು ಮಾಡಲಿಲ್ಲ. He also spoke many things to Job. ಅವನು ಕೂಡ ಯೋಬನಿಗೆ ಬಹಳಷ್ಟು ಮಾತನಾಡಿದ. But I was also confused. What's happening with this man? Why this is so? ನನಗೂ ಕೂಡ ಗಲಿಬಿಲಿ ಆಗ್ತಾ ಇತ್ತು, ಯಾಕೆ ಈ ವ್ಯಕ್ತಿಯೊಂದಿಗೆ ಈ ಕಾರ್ಯ ನಡೀತಾ ಇದೆ ಎಂಬುದಾಗಿ. Finally this fourth man says some things. ಕೊನೆಯದಾಗಿ ನಾಲ್ಕನೇ ವ್ಯಕ್ತಿ ಒಬ್ಬನೇನೋ ಹೇಳ್ತಾನೆ. Those things opened my eyes. ಆ ಕಾರ್ಯಗಳು ನನ್ನ ಒಂದು ಮನಸ್ಸನ್ನು ಪೂರ್ಣವಾಗಿ ತೆರೆಯಿತು. That he writes in the book of Job chapter 33 verse 17 and 18. ಯೋಬನ ಬರೆದ ಪುಸ್ತಕ 33ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಅದನ್ನು ನೋಡ್ತೇವೆ. This last man is telling Job, ಈ ಕೊನೆಯ ವ್ಯಕ್ತಿ ಯೋಬನಿಗೆ ಹೇಳ್ತಾ ಇದ್ದಾನೆ, in order to turn man from his deed and conceal pride from man, he keeps back his soul from the pit and his life from perishing by the sword. ಹೀಗೆ ಮನುಷ್ಯನನ್ನು ಅವನ ದುಷ್ಕಾರ್ಯದಿಂದ ತಪ್ಪಿಸುವನು, ಮಾನವನಿಗೆ ಗರ್ವವನ್ನು ಮರೆ ಮಾಡುವನು, ಅವನ ಆತ್ಮವನ್ನು ಅಧೋಲೋಕಕ್ಕೆ ಬೀಳದಂತೆ ತಡೆದು ಅವನ ಜೀವವನ್ನು ದೈವಶಾಸ್ತ್ರದಿಂದ ಅಳೆದು ಹೋಗದ ಹಾಗೆ ನಿಲ್ಲಿಸುವನು. Hallelujah. Hallelujah. This man spoke one small truth about Job. ಯೋಬನ ಕುರಿತಾಗಿ ಈ ಒಬ್ಬ ವ್ಯಕ್ತಿ ಒಂದು ಸತ್ಯವನ್ನು ಮಾತನಾಡ್ತಾ ಇದ್ದಾನೆ. There was some concealed pride in Job. ಯೋಬನಲ್ಲಿ ಎಲ್ಲೋ ಒಂದು ಗರ್ವವು ಅಡಗಿಕೊಂಡಿತ್ತು. That's why God wanted to take out that pride from Job. ಅದಕ್ಕಾಗಿ ಆ ಯೋಬನಿಂದ ಆ ಗರ್ವವನ್ನು ತೆಗೆಯುವುದಕ್ಕಾಗಿ God allowed Satan to trouble Job. ಸೈತಾನನಿಗೆ ಅನುಮತಿ ಕೊಡ್ತಾ ಇದ್ದಾನೆ ಯೋಬನನ್ನ ತೊಂದರೆಪಡಿಸುವುದಕ್ಕಾಗಿ. I will give an example for you to understand. ಇದನ್ನು ತಿಳಿದುಕೊಳ್ಳುವುದಕ್ಕಾಗಿ, ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಒಂದು ಉದಾಹರಣೆ ನಿಮಗೆ ಹೇಳ್ತೇನೆ. Amen. Amen. I think you might have seen the oil mill. ನೀವು ಬಹುಶಃ ಆಯಿಲ್ ಮಿಲ್ ನೋಡಿರಬಹುದು. Oil, extracted oil, fresh extracted oil. ಆ ಒಂದು ಎಣ್ಣೆಯನ್ನು ತೆಗೆಯುವಂತಹ ಒಂದು ಫ್ರೆಶ್ ಆಗಿರುವಂತ ಎಣ್ಣೆ ತೆಗೆಯುವಂತಹ ಒಂದು ಮಿಲ್ ನೋಡಿರಬಹುದು. When you take the fresh oil from the mill, from the machine to the bottle, ಆ ಒಂದು ಮಿಲ್ಲಿನಿಂದ ಅಥವಾ ಮಷೀನಿನಿಂದ ಒಂದು ತಾಜಾ ಎಣ್ಣೆಯನ್ನು ನೀವು ತೆಗೆದುಕೊಂಡ್ರೆ, will it be clear or it will be dim? ಅದು ನೋಡುವುದಕ್ಕಾಗಿ ಕ್ಲಿಯರ್ ಆಗಿರುತ್ತದೆಯೋ ಅಥವಾ ಡಿಮ್ ಆಗಿರುತ್ತದೆಯೋ? Dim, no? ಡಿಮ್ ಇರ್ತದಲ್ರಿ. It is pure oil, okay? ಅದು ಪ್ಯೂರ್ ಶುದ್ಧವಾಗಿರುವಂತಹ ಒಂದು ಎಣ್ಣೆ. Pure oil, but it is dim.
ಶುದ್ಧವಾಗಿರುವಂತ ಎಣ್ಣೆ, ಆದರೆ ನೋಡುವುದಕ್ಕಾಗಿ ಅದು ಡಿಮ್ ಆಗಿರುತ್ತದೆ. If you keep it for a week, ಒಂದು ವಾರ ಅದನ್ನು ನೀವು ಬಿಟ್ಟರೆ what happens? ಏನಾಗುತ್ತದೆ? Very clear. ಬಹಳ ಸ್ವಚ್ಛವಾಗಿ ಕಾಣುತ್ತದೆ. Yes? ಹೌದಲ್ಲ? But if you pick up the bottle and see at the bottom, ಆದರೆ ನೀವು ಎಬ್ಬಿಸಿ ಅದನ್ನು ಕೆಳಗಿನ ಒಂದು ತಳ ನೋಡಿದರೆ you will see a layer. ಅಲ್ಲಿ ಒಂದು ಲೇಯರ್ ನೋಡ್ತೀರಿ, ಪದರ ನೋಡ್ತೀರಿ. Yes? ಹೌದಲ್ಲ? Hallelujah. ಹಲ್ಲೆಲೂಯಾ. When we say we are pure, we are perfect, we are godly, we are doing the right things what pleases God, ನಾವು ಯಾರು ಪರಿಶುದ್ಧರಾಗಿದ್ದೇವೆ, ಶುದ್ಧರಾಗಿದ್ದೇವೆ, ದೇವರಿಗೆಲ್ಲವನ್ನು ಮಾಡ್ತಾ ಇದ್ದೇವೆ ಎಂಬುದಾಗಿ ಏನು ಹೇಳ್ತಾ ಇದ್ದೇವೆಯೋ, we are like the fresh oil, dim colored. ನಾವು ಅದೇ ರೀತಿಯಾಗಿರುವಂತ ಶುದ್ಧವಾಗಿರುವಂತ ಎಣ್ಣೆ, ಕಣ್ಣಿಗೆ ಡಿಮ್ ಆಗಿ ಕಾಣುವಂತ ಶುದ್ಧವಾದ ಎಣ್ಣೆ ಆಗಿದ್ದೇವೆ. You know, after some time of our spiritual journey, when we go on maturing, growing and praying, fasting, reading, going to church, doing the ministry, ಸ್ವಲ್ಪ ಸಮಯದ ನಂತರ ಆತ್ಮೀಕ ಒಂದು ಮಾರ್ಗದಲ್ಲಿ ನಡೆಯುತ್ತಾ, ಪ್ರಾರ್ಥನೆ ಮಾಡುತ್ತಾ, ಉಪವಾಸ ಪ್ರಾರ್ಥನೆ ಮಾಡುತ್ತಾ, ಸಭೆಗೆ ಹೋಗುತ್ತಾ ಮುಂದೆ ಹೋಗುವಾಗ we become more pleasing God, more pleasing God, more pleasing God. ನಾವು ಇನ್ನೂ ಹೆಚ್ಚು ದೇವರನ್ನು ಸಂತೋಷಪಡಿಸುತ್ತೇವೆ, ಇನ್ನೂ ಹೆಚ್ಚು ದೇವರನ್ನು ಸಂತೋಷಪಡಿಸುತ್ತಾ ಹೋಗ್ತೇವೆ. And without knowledge, all that is, dim pride, everything that will come down and settle down. ನಮಗೆ ಗೊತ್ತೇ ಇಲ್ಲದ ಹಾಗೆ ಆ ಒಂದು ಡಿಮ್ ಆಗಿರುವಂತಹ ಗರ್ವ, ಅಹಂಕಾರ ಎಲ್ಲವೂ ಕೆಳಗಡೆ ಬಂದು ಕೂತುಕೊಳ್ಳುತ್ತದೆ. And God wants to remove that. ಮತ್ತು ದೇವರು ಅದನ್ನು ತೆಗೆಯಲು ಬಯಸುತ್ತಾನೆ. Only after this incident, Job later he says, ಇದೆಲ್ಲ ಘಟನೆ ಆದ ಮೇಲೆ ಯೋಬನು ಹೇಳ್ತಾ ಇದ್ದಾನೆ, Lord, I am a sinner. ದೇವರೇ, ನಾನು ಪಾಪಿಯಾಗಿದ್ದೇನೆ. Until that time he was saying, I am righteous. ಅಲ್ಲಿವರೆಗೆ ಅವನು ಹೇಳ್ತಾ ಇದ್ದಾನೆ, ನಾನು ನೀತಿವಂತನು. So pride comes without knowledge. ಅದಕ್ಕಾಗಿ ಗರ್ವ, ಅಹಂಕಾರ ಅನ್ನುವುದು ನಮಗೆ ತಿಳಿಯದೇ ಬರುವಂತದ್ದಾಗಿದೆ. And sometimes to remove that pride, ಕೆಲವು ಸರ್ತಿ ಆ ಗರ್ವವನ್ನು ತೆಗೆಯುವುದಕ್ಕಾಗಿ God will trample. ದೇವರು ತುಳಿಯುತ್ತಾನೆ. ಹದ ಮಾಡಬೇಕಾಗ್ತದೆ. ಅದನ್ನು ಹದ ಮಾಡಬೇಕು. And he removes the stones and the dirt, everything that is. ಅಲ್ಲಿರುವಂತ ಎಲ್ಲ ಒಂದು ಕಲ್ಲುಗಳನ್ನ, ಅಲ್ಲಿರುವ ಹುಲ್ಲನ್ನ, ಕಸ ಕಡ್ಡಿಯನ್ನ ಹೊರಗಡೆ ತೆಗೆಯುತ್ತಾನೆ. But remember, still you are in the hands of God. ಅದು ನೆನಪಿಟ್ಕೊಳ್ರಿ, ಅದುವರೆಗೂ ನೀವು ದೇವರ ಹಸ್ತದಲ್ಲೇ, ಕೈಯಲ್ಲೇ ಇದ್ದೀರಿ. Hallelujah. 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 When the fully refining work happens, ಯಾವಾಗ ಪೂರ್ಣವಾದ ಕಾರ್ಯ, ಒಂದು ಕೆಲಸ ಆಗುತ್ತದೆಯೋ, we will come out like a pure gold. ನಾವು ಒಂದು ಪರಿಶುದ್ಧವಾಗಿರುವಂತ ಚಿನ್ನವಾಗಿ ಹೊರಗಡೆ ಬರುತ್ತೇವೆ. Beautiful pot. ಸುಂದರವಾಗಿರುವಂತ, ಅಂದವಾಗಿರುವಂತ ಒಂದು ಪಾತ್ರೆ. And the second reason I will tell you and close. ಎರಡನೇ ಕಾರಣವನ್ನು ಹೇಳಿ ನಾನು ಮುಗಿಸುತ್ತೇನೆ. Hallelujah. 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 The second reason is the world. The world. ಎರಡನೇ ಒಂದು ಕಾರಣ ಲೋಕ. We will not know how it comes back again. ತಿರುಗಿ ಅದು ಹೇಗೆ ಬರುತ್ತದೆ ಎಂಬುದು ನಮಗೆ ಗೊತ್ತಾಗುವುದಿಲ್ಲ. On the day of salvation we crucify the flesh. ರಕ್ಷಣೆಯ ಒಂದು ದಿನದಲ್ಲಿ ನಾವು ನಮ್ಮ ಒಂದು ದೇಹವನ್ನು ಅಲ್ಲಿ ನಾವು ಶಿಲುಬೆಗೆ ಏರಿಸುತ್ತೇವೆ. ಶರೀರ ಭಾವವನ್ನು, ಶರೀರ ಭಾವವನ್ನ we crucify our flesh. ನನ್ನ ಶರೀರ ಭಾವವನ್ನು ನಾವು ಶಿಲುಬೆಗೆ ಏರಿಸುತ್ತೇವೆ. All our worldly desires we throw them on the cross. ಎಲ್ಲ ಲೌಕಿಕ ಒಂದು ಅಭಿಲಾಷೆಗಳನ್ನ ಶಿಲುಬೆಗೆ ಹಾಕುತ್ತೇವೆ. We show our backs to sin and start following the Lord. ನಾವು ಪಾಪಕ್ಕೆ, ಒಂದು ಲೋಕಕ್ಕೆ ಬೆನ್ನವನ್ನು ತೋರಿಸಿ ನಾವು ದೇವರ ಕಡೆಗೆ ತಿರುಗುತ್ತೇವೆ. I have decided to follow Jesus. We'll start singing. ನಾನು ಯೇಸುವನ್ನು ಹಿಂಬಾಲಿಸುತ್ತೇನೆ ಎಂಬುದಾಗಿ ನಾವು ಹಾಡನ್ನು ಅನ್ನುತ್ತೇವೆ. The world is behind me, cross is before me, I will go. ಲೋಕವು ನನ್ನ ಹಿಂದೆ ಇದೆ, ಶಿಲುಬೆ ನನ್ನ ಮುಂದೆ ಇದೆ ಎಂಬುದಾಗಿ ನಾವು ಹೇಳಿ ಹೋಗುತ್ತೇವೆ. But we will not know how this world again comes back behind. ಆದರೆ ನಮ್ಮ ಹಿಂದೆ ಹೇಗೆ ಆ ಲೋಕ ಬರುತ್ತದೆ ಎಂಬುದೇ ನಮಗೆ ಗೊತ್ತಾಗುವುದಿಲ್ಲ. Hallelujah. 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 If I ask you now, are you worldly people? ನೀವು ಲೌಕಿಕ ಜನರು ಎಂಬುದಾಗಿ ನಾನು ಕೇಳಿದರೆ, you will say, no, I am born again. ಇಲ್ಲ, ನೀವು ಹೇಳ್ತೀರಿ ನಾನು ತಿರುಗಿ ಹುಟ್ಟಿದವನಾಗಿದ್ದೇನೆ. You will say, I am the child of God. ನಾನು ದೇವರ ಮಗನಾಗಿದ್ದೇನೆ ಎಂಬುದಾಗಿ ಹೇಳ್ತೀರಿ. But you don't know how the world came inside. ಆದರೆ ಲೋಕ ಹೇಗೆ ಒಳಗಡೆ ಬಂತು ಗೊತ್ತಾಗುವುದಿಲ್ಲ. Hallelujah. 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 For that also I will give you some 2-3 minutes information and then I will pray and close. ಈ ಒಂದು ಕಾರಣಕ್ಕಾಗಿ 2-3 ನಿಮಿಷ ಉದಾಹರಣೆಯನ್ನು ಕೊಟ್ಟು ನಿಮಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. Praise God. Praise the Lord. Hallelujah. Hallelujah. Jesus said, first seek the kingdom of God and his righteousness, all these things will
ಯೇಸು ಹೇಗೆ ಹೇಳಿದ್ದಾರೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕಪಡ್ರಿ, ಅದಾದ ಮೇಲೆ ನಿಮಗೆಲ್ಲವೂ ಕೊಡಲ್ಪಡುವುದು ಎಂಬುದಾಗಿ. All these things will come to you. ಎಲ್ಲಾ ಈ ಒಂದು ಕಾರ್ಯಗಳು ನಿಮ್ಮ ಹಿಂದೆ ಬರುತ್ತವೆ. All these things is ಈ ಎಲ್ಲಾ ಸಂಗತಿಗಳು ಎಂಬುದಾಗಿ ಹೇಳುವಾಗ worldly things. ಲೌಕಿಕ ಕಾರ್ಯಗಳು. When we say all these things, ಈ ಎಲ್ಲಾ ಸಂಗತಿಗಳು ಎಂಬುದಾಗಿ ಹೇಳುವಾಗ everything that you need to live on this earth, ಈ ಭೂಮಿ ಮೇಲೆ ಜೀವಿಸುವುದಕ್ಕಾಗಿ ಏನೆಲ್ಲ ಅವಶ್ಯಕತೆಗಳಿವೆ ಅವೆಲ್ಲವುಗಳು ನಿಮ್ಮ ಹಿಂದೆ ಬರ್ತವೆ. your education, ನಿಮ್ಮ ವಿದ್ಯಾಭ್ಯಾಸ, your job, ನಿಮ್ಮ ಕೆಲಸ, your business, ನಿಮ್ಮ ಬಿಸಿನೆಸ್, your finances, ನಿಮ್ಮ ಒಂದು ಹಣಕಾಸಿನ ವ್ಯವಹಾರ, wife to you, ನಿಮ್ಮ ಒಂದು ಹೆಂಡತಿ, ಅಲ್ಲ ನಿಮಗೊಬ್ಬ ಹೆಂಡತಿ, ನಿಮಗೊಬ್ಬ ಹೆಂಡತಿ, ನಿಮಗೊಬ್ಬ ಹೆಂಡತಿ, ನಿಮಗೊಬ್ಬ ಗಂಡ, ನಿಮಗೊಬ್ಬ ಗಂಡ, praise Lord, children, ನಿಮ್ಮ ಮಕ್ಕಳು, everything that requires for this life on this earth, ಈ ಭೂಮಿ ಮೇಲೆ ಜೀವಿತಕ್ಕೆ ಏನೆಲ್ಲ ಬೇಕೋ Jesus said all these things will come to you. ಯೇಸು ಹೇಳ್ತಾ ಇದ್ದಾರೆ, ಇದೆಲ್ಲವೂ ನಿಮಗೆ ಕೊಡಲ್ಪಡುವುದು. I will divide that scripture in a understanding way. ಆ ಒಂದು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಎರಡಾಗಿ ಅದನ್ನು ಒಡೆಯುತ್ತೇನೆ. First seek the kingdom of God and his righteousness. ಮೊದಲು ದೇವರ ರಾಜ್ಯವನ್ನು ಆತನ ನೀತಿಯನ್ನು ಹುಡುಕಿರಿ. Amen. ಆಮೆನ್. If you do that, ನೀವು ಅದನ್ನು ಮಾಡುವುದಾದರೆ a free offer to you, ನಿಮಗೆ ಉಚಿತವಾಗಿ ಕೊಡಲ್ಪಡುವುದು all other things. ಈ ಎಲ್ಲಾ ಸಂಗತಿಗಳು Free offer. ಉಚಿತವಾಗಿ. You know, if you go to the market, there will be one free. ನೀವು ಮಾರ್ಕೆಟ್ಗೆ ಹೋದರೆ ಒಂದು ತೆಗೆದುಕೊಂಡ್ರೆ ಇನ್ನೊಂದು ಉಚಿತ ಎಂಬುದಾಗಿ ಹೇಳ್ತಾರೆ. This is free. What is that? ಇದು ಉಚಿತ. ಅದೇನು? All these things will be given to you. ಲೋಕದ ಎಲ್ಲ ಸಂಗತಿಗಳು ಫ್ರೀ ಆಫರ್ ಅಲ್ಲಿ ಸಿಗೋದು. ಲೋಕದ ಎಲ್ಲಾ ಸಂಗತಿಗಳು ಉಚಿತವಾಗಿ ನಿಮಗೆ ಸಿಗುತ್ತವೆ. Now tell me for what you are working hard. ಈಗ ನೀವು ನೋಡ್ರಿ, ಯಾವುದಕ್ಕಾಗಿ ಕಠಿಣವಾಗಿ ಕೆಲಸ ಮಾಡ್ತಾ ಇದ್ದೀರಿ? A believer, ಆ ವಿಶ್ವಾಸಿ, godly believer, ಒಂದು ದೈವಿಕವಾಗಿರುವಂತಹ ದೇವರಿಗೆ ಸಂಬಂಧಿಸಲ್ಪಟ್ಟ ವಿಶ್ವಾಸಿ, God pleasing believer, ದೇವರನ್ನು ಮೆಚ್ಚಿಸುವಂತಹ ಒಬ್ಬ ವಿಶ್ವಾಸಿ, what are we after? ಯಾವುದರ ಹಿಂದೆ ಇದ್ದೇವೆ? Offer or what he has commanded? ಯಾವುದು ಆಜ್ಞೆ ಮಾಡಿದ್ದನೋ ಅದರ ಹಿಂದೆ ಇದ್ದೇವೋ ಅಥವಾ ಈ ಸಂಗತಿಗಳ ಹಿಂದೆ ಇದ್ದೇವೆಯೋ? ಫ್ರೀ ಇದ್ದಿದ್ರ ಹಿಂದೆ ಇದ್ದೇವಾ, ಆಜ್ಞೆ ಹಿಂದಿದ್ದೇವಾ? ಉಚಿತವಾಗಿ ಕೊಡುವಂತಹ ಸಂಗತಿಗಳ ಹಿಂದೆ ಇದ್ದೇವಾ ಅಥವಾ ಆಜ್ಞೆ ಹಿಂದೆ ಇದ್ದೇವೆಯೋ? You want me to make it more clear? ಇನ್ನು ವ್ಯಕ್ತವಾಗಿ ನಾನು ನಿಮ್ಗೆ ಹೇಳಬೇಕು. Psalm 127, ಕೀರ್ತನೆಗಳು 127, second verse. ಎರಡನೇ ವಚನ. Psalm 127, ಕೀರ್ತನೆಗಳು 127 verse ವಚನ 2. ಎರಡನೇ ವಚನ. ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. Are you working for the things that he provides while you are sleeping? ನೀವು ಮಲಗಿರುವಾಗ ಕೊಡುವಂತಹ ವಸ್ತುಗಳಿಗಾಗಿ ನೀವು ಹಿಂದೆ ಹೋಗ್ತಾ ಇದ್ದೀರಾ? What do you say? ಏನ್ ಹೇಳ್ತೀರಿ? Rising up early in the morning, ಬೆಳಗ್ಗೆ ಏಳುವವರು ಮುಂಜಾನೆ, going late to the bed, ಹಾಸಿಗೆಗೆ ಬಹಳ ಹೊತ್ತು ಮೀರಿ ಹೋಗು ಮಲಗುತ್ತಾರೆ. for what? ಯಾವುದಕ್ಕಾಗಿ? If I don't work, who will work for me? ನಾನು ಕೆಲಸ ಮಾಡದೆ ಹೋದ್ರೆ ಯಾರು ನನಗೋಸ್ಕರ ಕೆಲಸ ಮಾಡ್ತಾರೆ? Who will feed my family? ಯಾರು ನನ್ನ ಕುಟುಂಬಕ್ಕೆ ಒಂದು ಆಹಾರವನ್ನು ಕೊಡ್ತಾರೆ? Who will give my children education? ನನ್ನ ಮಕ್ಕಳಿಗೆ ಯಾರು ವಿದ್ಯಾಭ್ಯಾಸವನ್ನು ಕೊಡ್ತಾರೆ? God says all these things I will give you while you are sleeping. ದೇವರು ಹೇಳ್ತಾ ಇದ್ದಾನೆ, ನೀವು ಮಲಗಿರುವಾಗ ಎಲ್ಲಾ ಕಾರ್ಯಗಳನ್ನ ಸಂಗತಿಗಳನ್ನ ನಾನು ನಿಮಗೆ ಕೊಡ್ತೇನೆ. And we are working hard for which he gives in the sleep. ಆ ನಿದ್ದೆ ಮಾಡುವಾಗ ಕೊಡುವಂತಹ ಸಂಗತಿಗಳಿಗೆ ನಾವು ಬಹಳ ಕಷ್ಟಪಡ್ತಾ ಇದ್ದೇವೆ. That is world. ಅದು ಲೋಕವಾಗಿದೆ. That is world. ಅದು ಲೋಕವಾಗಿದೆ. Your job, ನಿಮ್ಮ ನೌಕರಿ, your finances, ನಿಮ್ಮ ಒಂದು ಹಣ, your family, ನಿಮ್ಮ ಕುಟುಂಬ, your duties, what we say, ನಾವು ಏನು ಡ್ಯೂಟಿ ಎಂಬುದಾಗಿ ಹೇಳ್ತೇವೆ ಅದನ್ನ, all these things are ಈ ಎಲ್ಲಾ ಒಂದು ಸಂಗತಿಗಳು offers. ಕೊಡಲ್ಪಡುವುದು. If you do what he has said, ಅದನ್ನು ಮಾಡುವುದಕ್ಕಾಗಿ ಏನ್ ಹೇಳಿದ್ದಾನೆ ಅದನ್ನು ನೀವು ಮಾಡುವುದರೆ,
these things will come as an offer. ಈ ಒಂದು ಸಂಗತಿಗಳು ನಿಮಗೆ ಕೊಡಲ್ಪಡುವುದು. Even if you say you don't want, he will parcel and send it. ನಾವು ಬೇಡ ಅಂತ ಹೇಳಿದ್ರು ಆತನು ಕೊಟ್ಟು ಕಳಿಸ್ತಾನೆ. If you don't want, I don't want wife, Lord, he will say, take it. ನನಗೆ ಹೆಂಡತಿ ಬೇಡ ಅಂತ ಹೇಳಿದ್ರೆ ದೇವರು ಕೊಡ್ತಾನೆ, ಬೇಡ ಅಂದ್ರೂ ಕೂಡ. Only one okay, not two. ಒಬ್ಬರೇ, ಇಬ್ಬರಲ್ಲ. Hallelujah. Hallelujah. Praise God. Praise the Lord. So job, if you say I don't want job, he say no, you take it. ನೌಕರಿ ನನಗೆ ಬೇಡ ಎಂಬುದಾಗಿ ದೇವರು ಹೇಳಿದ್ರೆ ಇಲ್ಲ ತಗೋ ಎಂಬುದಾಗಿ ದೇವರು ಹೇಳ್ತಾನೆ. When we are after the kingdom and his righteousness, ಯಾವಾಗ ನಾವು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ಹಿಂದೆ ಇರುತ್ತೇವೆಯೋ, the things of this world will follow you and me. ಈ ಲೋಕದ ಒಂದು ಸಂಗತಿಗಳು ನನ್ನನ್ನ ನಿಮ್ಮನ್ನ ಹಿಂಬಾಲಿಸುತ್ತವೆ. Even if you sleep, he will shake and give you. ನೀವು ನಿದ್ದೆ ಮಾಡ್ತಾ ಇದ್ದರೂ ಕೂಡ ನಿಮ್ಮನ್ನು ಎಬ್ಬಿಸಿ ಆತನು ಕೊಡುತ್ತಾನೆ. Even if you don't open your mouth, he will feed you. ನೀವು ನಿಮ್ಮ ಬಾಯಿ ತೆರೆಯದೇ ಹೋದರೂ ಕೂಡ ಆತನು ನಿಮಗೆ ತುತ್ತನ್ನು ಹಾಕುತ್ತಾನೆ ಬಾಯಲ್ಲಿ. Even if you don't rise also, you will have a feeding inside. ನೀವು ಎದ್ದು ಎಳದೇ ಇದ್ರೂ ಕೂಡ ಅದು ಒಳಗಡೆ ಹೋಗುತ್ತದೆ. ಮೇಲಿಂದ ಬರ್ತದಾ, ಮೇಲಿಂದ ಬರ್ತದೇನೋ ಅಲ್ಲ, ಇದೇ ಪ್ರಶ್ನೆ ಅಲ್ಲ ನಮ್ದು. ಇದೇ ಪ್ರಶ್ನೆ ಅಲ್ರಿ ನಮ್ದು ಯಾವಾಗ. My answer is, ನನ್ನ ಒಂದು ಉತ್ತರ, it has to come from there only. ಅಲ್ಲಿಂದಲೇ, ಮೇಲಿನಿಂದಲೇ ಬರಬೇಕು. Hallelujah. Hallelujah. You cannot gain anything from here. ಯಾವುದನ್ನು ಕೂಡ ಇಲ್ಲಿಂದ ಗಳಿಸಲಿಕ್ಕಾಗುವುದಿಲ್ಲ. Everything comes from the Lord. ಎಲ್ಲವೂ ದೇವರಿಂದಲೇ ಬರುವಂತದ್ದಾಗಿದೆ. Everything that is required for life and godliness comes from God. ಒಂದು ದೈವ ಭಕ್ತಿಗಾಗಿ, ಒಂದು ಶರೀರಕ್ಕಾಗಿ ಎಲ್ಲವೂ ದೇವರಿಂದ ಕೊಡಲ್ಪಡುತ್ತದೆ. Let us do his business. ಆತನ ಒಂದು ಬಿಸಿನೆಸ್ ಅನ್ನು ನಾವು ಮಾಡೋಣ. He will do our business. ಆತನು ನಮ್ಮ ಬಿಸಿನೆಸ್ ಅನ್ನು ಅವರು ಮಾಡ್ತಾನೆ. Hallelujah. Hallelujah. If we do our own business, ನಾವು ನಮ್ಮ ಸ್ವಂತ ಬಿಸಿನೆಸ್ ನಾವು ಮಾಡಿದರೆ, God will sit side. ದೇವರು ಪಕ್ಕಕ್ಕೆ ಕೂತ್ಕೊಳ್ತಾನೆ. He will watch. ಆತನು ನೋಡುತ್ತಾ ಕೂತ್ಕೊಳ್ತಾನೆ. He will say, do. ದೇವರು ಹೇಳ್ತಾನೆ, ಮಾಡು ಮಗನೇ, ಮಾಡು, ಬೋಧನೆ ಮಾಡು. ಎಷ್ಟು ಮಾಡ್ತೀಯ ಮಾಡು, ಎಷ್ಟು ಮಾಡ್ತೀಯ ಮಾಡು, ಟೈರ್ಡ್ ಹೋಗೋರ್ಗು ಮಾಡು, ಆಯಾಸ ಆಗುವವರೆಗೆ ಮಾಡು. ಜನ will see. ಅವಾಗ ನಾನು ನೋಡ್ತೇನೆ. But if we do what he says, ಆದ್ರೆ ಏನು ದೇವರು ಹೇಳ್ತಾನೆ ಅದನ್ನ ನಾವು ಮಾಡಿದರೆ, he will never allow your sweat to fall down. ನಿಮ್ಮ ಒಂದು ಬೆವರು ಕೆಳಗೆ ಬೀಳುವುದಕ್ಕಾಗಿ ಕೂಡ ಆತನು ಕೊಡುವುದಿಲ್ಲ. He will never allow one tear to drop down. ನಿಮ್ಮ ಒಂದು ಕಣ್ಣಿನಿಂದ ಒಂದು ಹನಿ ನೀರು ಕೂಡ ಬೀಳುವುದಕ್ಕಾಗಿ ಕೊಡುವುದಿಲ್ಲ. When we do his will, ನಾವು ಆತನ ಚಿತ್ತವನ್ನು ನೆರವೇರಿಸುವಾಗ, he will make sure that a single hair will not fall. ಒಂದು ಕೂದಲು ಕೂಡ ಬೀಳದ ಹಾಗೆ ನೋಡಿಕೊಳ್ತಾನೆ. Because ಯಾಕಂತ ಹೇಳಿದರೆ, we are precious to him. ನಾವು ಆತನಿಗೆ ಅಮೂಲ್ಯರಾಗಿದ್ದೇವೆ. Hallelujah. Hallelujah. We are in his hand. ನಾವು ಆತನ ಹಸ್ತದ ಕೈಯಲ್ಲಿದ್ದೇವೆ. Today, ಇವತ್ತು I would like to tell you, my church, ನನ್ನ ಸಭೆಗೆ ನಾನು ಹೇಳಲು ಬಯಸ್ತೇನೆ, you are in the hands of God. ನೀವು ದೇವರ ಕೈಯಲ್ಲಿದ್ದೀರಿ. No matter what's happening with you, ನಿಮ್ಮೊಂದಿಗೆ ಏನು ನಡೀತಾ ಇದೆ ಪರವಾಗಿಲ್ಲ, stay in the hands of God. ದೇವರ ಕೈಯಲ್ಲೇ ಇರ್ರಿ. Don't jump out of the hands of God. ದೇವರ ಕೈಯಿಂದ ಹೊರಗಡೆ ಜಿಗಿಯಬೇಡ್ರಿ. If you stay in the hands of God, ನೀವು ದೇವರ ಕೈಯಲ್ಲಿದ್ದರೆ you will become more beautiful. ನೀವು ಇನ್ನೂ ಅಂದವಾಗಿ ಕಾಣುತ್ತೀರಿ. Though he stamps you, ನಿಮ್ಮನ್ನು ಆತನು ತುಳಿದರೂ ಕೂಡ he will make you beautiful. ನಿಮ್ಮನ್ನು ಅಂದವಾಗಿ ಮಾಡುತ್ತಾನೆ. Though he hurts you, ನಿಮ್ಮನ್ನು ನೋವು ಪಡಿಸಿದರೂ ಕೂಡ he will decorate you. ನಿಮ್ಮನ್ನು ಆತನು ಅಲಂಕರಿಸುತ್ತಾನೆ. Though he makes you go through pain, ನೀವು ನೋವಿನಲ್ಲಿ ದಾಟಿ ಹೋಗುವುದಕ್ಕಾಗಿ ಅನುಮತಿಸಿದರು, he will make sure that the world will look at you and glorify his name. ಲೋಕವು ನಿಮ್ಮನ್ನು ನೋಡಿ ಆತನನ್ನು ಮಹಿಮೆ ಪಡಿಸುವ ಹಾಗೆ ಮಾಡುತ್ತಾನೆ. Hallelujah. 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 Let's all rise up our feet. ಬನ್ನಿರಿ ನಾವೆಲ್ಲರೂ ನಿಂತುಕೊಳ್ಳೋಣ. Hallelujah. Thank you, Lord. Let's lift up our hand and say, ನಾವು ನಮ್ಮ ಕೈಗಳನ್ನು ಎಬ್ಬಿಸಿ ದೇವರಿಗೆ ಹೇಳೋಣ. now let us lift up our hands, close our eyes to the Lord and say, ಕಣ್ಣುಗಳನ್ನು ಮುಚ್ಚಿ ಕರ್ತನಿಗೆ ನಾವು ಕೈಗಳನ್ನು ಎಬ್ಬಿಸೋಣ. ಭಯ ಪಡೆನು ನಾ, ಜೊತೆ ಇರಲು ನೀ, ನನ್ನ ಕೈ ಇರಲು ನಿನ್ನ ಕೈಯಲ್ಲಿ.